ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ದೇವರ ವಾಕ್ಯವನ್ನ ಇನ್ನೆಷ್ಟು ಧ್ಯಾನ ಮಾಡೋದಕ್ಕೆ ಮತ್ತಷ್ಟು ತಿಳ್ಕೊಳ್ಳುವಂತ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹೌದು, ಕ್ರಿಸ್ತನ ಪ್ರೀತಿಯ ಸರಸರೇ, ನಮಗೆ ಸಿಗುವ ಕೃಪೆಯ ದಿನಗಳನ್ನು ನೆನೆಸ್ಕೊಂಡು ಇಷ್ಟರವರೆಗೆ ನಾವು ದೇವರ ಸತ್ಯವನ್ನು ಅರ್ಥ ಮಾಡಿಕೊಂಡು ಆತನಲ್ಲಿ ಬಲಪಡೋಕ್ಕೆ ಸಾಧ್ಯತೆ ಇದೆಯೋ ಅಷ್ಟರ ಮಟ್ಟಿಗೆ ದೇವರ ವಾಕ್ಯಗಳನ್ನ ಕೇಳುವ ಅವಕಾಶವನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ. ಸಾದಷ್ಟು ಏನ್ ಮಾಡೋಣ, ಆ ಕ್ಲಾಸ್ಗಳಿಗೆ ಅಟೆಂಡ್ ಮಾಡೋಣ. ಸೊ ನಮ್ಮ ಸನ್ನಿವೇಶಗಳು ತೀರಾ ಕಷ್ಟವಾಗಿದ್ದ ಹೊರತು ಬೇರೆ ಸಮಯಗಳಲ್ಲಿ ದೇವರ ವಿಷಯಗಳಿಗೆ ಪ್ರಾಮುಖ್ಯತೆ ಕೊಡಿ. ಕ್ರಿಸ್ತನ ಪ್ರೀತಿಯ ಸರಸರಿದೆ. ಸರಿ, ನಾವು ಇಲ್ಲಿವರೆಗೆ ನೋಡ್ತಿರುವಂತ ಒಂದು ಭಾಗ ರೋಮಪುರದವರಿಗೆ ಬರೆದಂತ ಪತ್ರಿಕೆ. ಎಲ್ಲಿ ನೋಡ್ತಿದೀವಿ? ಯಾವ ಭಾಗವನ್ನು ನೋಡ್ತಾ ಇದೀವಿ? ಭಾಗ 78 ಬ್ರದರ್. ರೋಮಾಪುರ 8:31 ವಚನ ನೋಡ್ಬೇಕು. 30 ಗಂಟೆ ಓದಿದ್ದೀವಿ, 31ರಿಂದ ನೋಡ್ಬೇಕು. ಓಕೆ, ಸೊ 30 ನೋಡಿದೀವಾ? ಏನ್ ನೋಡಿದೀವಿ 30ರಲ್ಲಿ? ಏನ್ ನೋಡಿದ್ವಿ? ದೇವರು ಯಾರನ್ನು ಪ್ರೀತಿಸ್ತಾನೋ ಅವರನ್ನು ಅದನ್ನು ಸ್ವರೂಪವುಳ್ಳವರಾಗಿ ಮೊದಲೇ ನೇಮಿಸಿದನು. ಓಕೆ, ಸೊ ಏನು ವಿಷಯಗಳನ್ನ ಅಲ್ಲಿ ಅರ್ಥ ಮಾಡ್ಕೊಂಡಿದೀವಿ ನಾವು? ದೇವರು ಕೊಡುವ ಮಹಿಮಾ ಪದವಿನ ಗೌರವಿಸ್ಬೇಕು ಅಂತ ನೋಡಿದ್ವಿ ಬ್ರದರ್. ಓಕೆ, ಬೇರೆ? ದೇವರು ನಮ್ಮನ್ನ ಸಭೆ ಕರೆದಿದ್ದಾರೆ. ಅಂದ್ರೆ ಮೊದಲು ಕರೆದಿದ್ದು 1,44,000. ಅದರಲ್ಲಿ ನಮ್ಮನ್ನ ಮೊದಲಗಿತ್ತಿ ಆಗ್ಲಿಕ್ಕೆ ಕರೆದಿದ್ದಾರೆ ಅಂದ್ರೆ ಕರೆಯಲ್ಪಟ್ಟವರು ಅಂದ್ರೆ ನಮ್ಗೆ ಸುವಾರ್ತೆ ಮೂಲಕ ಕ್ರಿಸ್ತನ ಒಂದು ಮಹಿಮೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮನ್ನ ಕರೆದಿದ್ದಾರೆ. ಅದು ಒಂದು ರಕ್ಷಣೆಯ ಅವಕಾಶವನ್ನ ನಾವು ಪಡ್ಕೊಂಡಿದೀವಿ. ಮತ್ತೆ ಇದನ್ನ ಒಂದು ವಿಶೇಷ ಉನ್ನತವಾದ ಕರೆ ಅಂತಾನೂ ಸಹ ನಾವು ಹೇಳ್ಬೋದು. ದೇವರು ಯಾರನ್ನ ಕರೆದ್ರೋ ಅವ್ರನ್ನ ನೀತಿವಂತರು ಅಂತ ಎಣಿಸ್ತಾರೆ. ಹೇಗೆ ಅಂದ್ರೆ ಯಾರು ಕ್ರಿಸ್ತನ ಈಡು ಬದಿಯ ಮೇಲೆ ನಂಬಿಕೆ ಇಟ್ಟು ಬರ್ತಾರೋ ತನ್ನನ್ನ ಪಾಪಿ ಅಂತ ಅನ್ಕೊಂಡು ಎಣಿಸ್ಕೊಂಡು ಅವ್ರ ಹತ್ರ ಬಂದು ದೇವ್ರ ಹತ್ರ ಬಂದಾಗ ಪರಿಶುದ್ಧತೆಯನ್ನ ಹೊಂದ್ತಾರೆ. ಆ ರೀತಿ ಹೊಂದ್ಕೊಂಡು ಕರೆಯಲ್ಪಟ್ಟ ಮೇಲೆ ನಮ್ಮ ಜೀವಿತವನ್ನ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸಿ ನಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ ಅರ್ಪಿಸಿ ಒಂದು ತ್ಯಾಗದ ಜೀವಿತವನ್ನ ನಾವು ಮಾಡ್ಬೇಕು. ಆವಾಗ ಮಾತ್ರ ಆ ನೀತಿವಂತಿಕೆಗೆ ನಾವು ಕರೆದುಪಟ್ಟರೆ ಅದು ನಮ್ಗೆ ಮುಂದಕ್ಕೆ ದಾರಿ ಮಾಡಿಕೊಡುತ್ತೆ. ಈ ನೀತಿವಂತಿಕೆ ಅಂದ್ರೆ ನಂಬಿಕೆಯಿಂದ ಪರಿಶುದ್ಧ ಆಗೋದು ಅಂದ್ರೆ ಬಾಧೆಗಳನ್ನ ಸಹಿಸಿ ಮಹಿಮಾ ಪದವಿಗೆ ಸೇರೋದು ಅಂತ ತಿಳ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಮಾಹಿತಿನ ಹೇಳಿದಿರಾ. ಓಕೆ, ಸೊ ಆದಷ್ಟು ವಿಷಯ ಹೇಳಿದ್ರು. ಬೇರೆ ಏನಾದ್ರು ಪಾಯಿಂಟ್ ಇದ್ರಲ್ಲಿ ಮಿಸ್ ಆಗಿದೆಯಾ? ಬೇರೆ ಏನಾದ್ರು ಪಾಯಿಂಟ್ ಇದೆಯಾ? ನಾವು ಲಾಸ್ಟ್ ಟೈಮ್ ನೋಡಿದ್ರಲ್ಲೇ ಬೇರೆ ಏನಾದ್ರು ಉಳಿದ್ರೆ ಪಾಯಿಂಟ್ ಏನಾದ್ರು ಇದೆಯಾ? ಇದೆ, ನಮ್ಮ ಪಾಪ ಮುಚ್ಚಲಿಕ್ಕೆ ದೇವರು ನೀತಿ ವಸ್ತ್ರನ ಕೊಟ್ಟಿದ್ದಾರೆ. ದೇವ್ರ ಸನ್ನಿಧಾನಕ್ಕೆ ನಾವು ಹೋಗ್ಬೇಕು ಅಂದ್ರೆ ಆ ನೀತಿ ವಸ್ತ್ರ ಇದ್ರೆ ಮಾತ್ರ ನಾವು ಸಾಧ್ಯ. ಅದು ದೇವರು ನಮ್ಗೆ ಅದನ್ನ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ತನ್ನ ಈಡುಬಲಿ ಮುಖಾಂತರ ನೀತಿ ವಸ್ತ್ರನ ಕೊಟ್ಟಿದ್ದಾರೆ. ಅದರಿಂದ ಅದನ್ನ ಆದಷ್ಟು ನಾವು ಕೊಳೆಯಾಗದ ರೀತಿ ಶುದ್ಧವಾಗಿ, ಅಂದ್ರೆ ಯಾವುದೇ ಬಲಹೀನತೆಯಿಂದ ನಾವು ಒಂದ್ ವೇಳೆ ಪಾಪ ಅಥವಾ ತಪ್ಪುಗಳನ್ನ ಮಾಡ್ಬೋದು. ಆದ್ರೆ ಆ ತರ ಮರಣಕರವಲ್ಲದ ಪಾಪ ಮಾಡ್ಬೋದೇ ಹೊರತು ಮರಣಕರವಾದ ಪಾಪಗಳನ್ನ ಮಾಡದೆ, ಅಂದ್ರೆ ದೇವರ ಆಜ್ಞೆಗಳಿಗೆ ತಿಳಿದು ತಪ್ಪು ಮಾಡದೇ ಇದ್ರೆ ಖಂಡಿತವಾಗಿ ನಮ್ಮನ್ನ ನಾವು ಸರಿಪಡಿಸ್ಕೋಬಹುದು. ದೇವ್ರ ಕ್ಷಮೆಯನ್ನು ಸಹ ನಾವು ಪಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಅಮ್ಮ. ತುಂಬಾ ಒಳ್ಳೆ ಮಾಹಿತಿಯನ್ನ ಶೇರ್ ಮಾಡಿದ್ರಿ. ಸೊ ಖಂಡಿತವಾಗ್ಲೂ ತುಂಬಾ ಪ್ರಯೋಜನವಾದದ್ದು.
ಹಾಗಾಗಿ ವಿಷಯಗಳನ್ನ ನೆನಪಲ್ಲಿ ಇಟ್ಕೊಳ್ರಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ಒಂದು ವಿಷಯ ನಾವು ಮಾತಾಡಿದಾಗ ನಾವು ಮೊದಲೇ ಹೇಳಿದ ಪ್ರಕಾರವಾಗಿ ಪ್ರತಿಯೊಂದು ಪಾಠದಲ್ಲೂ ಕೂಡ ಇರುವಂತ ವಿಷಯವನ್ನ ನೀವು ಒಂದ್ ವೇಳೆ ನಾನು ಹೇಳಿದಂತ ವಿಷಯ ನಿಮ್ಗೆ ಅರ್ಥವಾಗಲಿಕ್ಕೆ ಕಷ್ಟವಾಗಿದ್ರು ಕೂಡ ನಿಮ್ಮದೇ ಆದಂತ ಒಂದು ವಿಷಯದಲ್ಲಿ ಅದನ್ನ ಅರ್ಥ ಮಾಡ್ಕೊಳ್ರಿ. ಒಂದ್ಸರಿ ಸ್ಟಡಿ ಮಾಡಿ ಅರ್ಥ ಮಾಡ್ಕೊಳ್ರಿ. ಅಂದ್ರೆ ನೀವು ಒಂದ್ಸರಿ ಮೆಡಿಟೇಷನ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಖಂಡಿತವಾಗ್ಲೂ ಅದು ಅರ್ಥವಾಗುತ್ತೆ ಅಲ್ವಾ. ಇಲ್ದಿದ್ರೆ ಏನಾಗುತ್ತೆ, ನಿಮ್ಗೆ ಅರ್ಥವಾಗೋದಕ್ಕೆ ಸಾಧ್ಯತೆ ಇರಲ್ಲ. ಓಕೆ, ಕೃಷ್ಣ ಪ್ರೀತಿಯ ಸರಸ್ವರಿದೆ. ಸೊ ಆದಷ್ಟು ವಿಷಯಗಳನ್ನ ನಾವು ನೋಡಿದ್ವಿ. ಇವತ್ತು ನಾವು ನೋಡ್ಬೇಕಾಗಿರೋಂಥ ಒಂದು ಪಾಠ ಎಷ್ಟನೇ ಒಂದು ವಾಕ್ಯ ನೋಡ್ಬೇಕು, 31ನೇ ಅಲ್ವಾ, 31ನೇ ಒಂದು ವಾಕ್ಯವನ್ನ ನಾವು ನೋಡ್ಬೇಕಾಗಿದೆ. ಸೊ ಈ 31ನೇ ವಾಕ್ಯದಲ್ಲಿರುವಂತ ಒಂದು ವಿಷಯ ತುಂಬಾ ಪ್ರಯೋಜನವಾದಂತಹ ಒಂದು ವಿಷಯ. ಆಕ್ಚುಲಿ ನೋಡ್ಬೇಕಾದ್ರೆ ನಾವು ಮೊದಲೇ ನಿಮ್ಮೆಲ್ರಿಗೂ ತಿಳಿಸಿರೋ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅಂತ ತಗೊಂಡಾಗ ಅದು ಕೆಲವೊಂದು ವಿಷಯಗಳು ತುಂಬಾ ಏನ್ ಮಾಡ್ಬೇಕಾಗಿದೆ, ನಾವು ಸಂಕ್ಷಿಪ್ತವಾಗಿ ಅದನ್ನ ಓದಿದ್ರೆ ಮಾತ್ರ ಅದು ಗೊತ್ತಾಗುತ್ತೆ. ಅಂದ್ರೆ ಅದು ಅರ್ಥವಾಗೋದು ತುಂಬಾ ಕಷ್ಟವಾಗಿದೆ. ಇನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆಯಲ್ಲ? ಕ್ಲಿಯರ್ ಇದೆಯಾ? ಇವತ್ತು ನಾವು ಒಂದು ಭಾಗ 78 ಅಲ್ವಾ, ರೋಮಪುರದವರಿಗೆ ಬರೆದಂತ ಪತ್ರಿಕೆಯಲ್ಲಿ 8ನೇ ಅಧ್ಯಾಯ 31ನೇ ವಾಕ್ಯವನ್ನ ನೋಡಕ್ ಹೋಗ್ತಿದ್ವಿ. ವಾಕ್ಯವನ್ನ ಓದ್ರಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು? ಓಕೆ, ಹಾಗಾದ್ರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ತುಂಬಾ ಭಾರಿ ವಾಕ್ಯವನ್ನ ನೀವೆಲ್ಲರೂ ಕೇಳಿರ್ತೀರಾ. ಇಲ್ಲಿವರೆಗೆ ಈ ವಾಕ್ಯನ ಕೇಳಿಲ್ಲ ಬ್ರದರ್ ಅಂತ ಹೇಳೋರು ಯಾರಾದ್ರೂ ಇದ್ದೀರಾ? ಇಲ್ಲ, ಸಾಧ್ಯತೆ ಇಲ್ಲ. ನನ್ನ ಪ್ರಕಾರ ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನೀವು ದೇವರ ವಾಕ್ಯವನ್ನ, ಈ ವಿಷಯವನ್ನ ಕೇಳದೇ ಇರಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಯಾಕೆ ಈ ಪ್ರಶ್ನೆ ಹಾಕಿದ್ರೆ ಇಲ್ಲಿ? ಯಾಕೆ ಈ ಪ್ರಶ್ನೆ ಹಾಕ್ತಿದ್ದೀರಾ ಅಪೊಸ್ತಲ ಪಾಲ್ ಅಂತ ನೋಡಿದಾಗ, ಮೇಲಿನ ವಿಷಯವನ್ನ ಓದ್ಕೊಂಡ್ ಬರ್ಬೇಕಾದ್ರೆ 8ನೇ ಅಧ್ಯಾಯ 1ರಿಂದನೂ ಓದ್ಕೊಂಡ್ ಬರ್ಬೇಕಾದ್ರೆ ದೇವರು ಹೇಗೆ ನಮ್ಮನ್ನ ಕಾಪಾಡ್ತಾರೆ, ಹೇಗೆ ನಮ್ಮನ್ನ ರಕ್ಷಣೆ ಮಾಡ್ತಾರೆ, ನಾವು ದೇವರ ಮಕ್ಕಳಾಗ್ತೀವಿ, ಇವೆಲ್ಲ ವಿಷಯಗಳ ಗಮನದಲ್ಲಿ ಇಟ್ಟು ಬರ್ಬೇಕಾದ್ರೆ ಏನ್ ಅನಿಸ್ತಾ ಇರುತ್ತಂದ್ರೆ, ಒಂದು ಭರವಸೆಯನ್ನು ಕೊಡ್ತಾ ಇದ್ದಾರೆ. ಯಾವ ರೀತಿ ಭರವಸೆ ಅಂದ್ರೆ, ಆ ಭರವಸೆಯ ಒಂದು ವಿಷಯ ಯಾವ ಒಂದು ಆ ವಿಷಯಗಳ ಆಧಾರ ಮೇಲೆ ಇದೆ ಅಂದ್ರೆ, ಒಂದು ವ್ಯಕ್ತಿ ಇಲ್ಲವೇ ಒಂದು ಮಗು ತನ್ನ ಮುಂದೆ ಇರುವಂತ ಮಹಾ ದೊಡ್ಡ ಬಿರುದನ್ನ ಇಲ್ಲವೇ ಮಹಾ ದೊಡ್ಡ ಒಂದು ಗುರಿಯನ್ನ ಮುಟ್ಟೋದಿಕ್ಕೆ ತನ್ನಲ್ಲಿರುವಂತ ಬಲಹೀನತೆ, ನ್ಯೂನತೆ, ಅಸಾಧ್ಯತೆ ಇವುಗಳನ್ನ ಗಮನದಲ್ಲಿಟ್ಟು ಆ ಮಗು ಇಲ್ಲವೇ ಆ ವ್ಯಕ್ತಿ ಅದನ್ನ ಆಗೋದೇ ಇಲ್ಲ ಅಂತ ಕುತ್ಕೊಳ್ತಾರೆ. ನೋಡ್ರಿ, ನನ್ನ ಕೈಲಿ ಆಗಲ್ಲ ಅಂತ ಅದನ್ನ ಸ್ಕಿಪ್ ಮಾಡ್ತಾರೆ. ಅದನ್ನ ಬಿಟ್ಟು ಮುಂದುವರಿಯಕ್ಕೆ ಪ್ರಯತ್ನ ಪಡ್ತಾರೆ. ದೇವರ ಮಕ್ಕಳ ಜೀವನದಲ್ಲಿ ಒಡಂಬಡಿಕೆ ಮಾಡ್ಕೊಂಡ್ಮೇಲೆ ಸಿನ್ಸಿಯರ್ ಆಗಿ, ಸೀರಿಯಸ್ ಆಗಿ ನಾವೆಲ್ಲರೂ ಕ್ರಿಸ್ತನ ಸ್ವಾರೂಪ್ಯಕ್ಕೆ ಬೆಳೆಯೋದಕ್ಕೆ ಕರೆಯಲ್ಪಟ್ಟಿದ್ರು ಕೂಡ, ಕ್ರಿಸ್ತನಲ್ಲಿ ಪ್ರೀತಿಯ ಸರಸರಿದೆ, ನಮ್ಮ ಜೀವನದ ಕೆಲವೊಂದು ಸಮಯಗಳಲ್ಲಿ ಇದು ನನ್ನಿಂದ ಸಾಧ್ಯವೇ ಇಲ್ಲ, ಇದರಿಂದ ನಾನು ಹೊರಗೆ ಉಳಿಯಕ್ಕೆ ಇಷ್ಟಪಡ್ತೀನಿ, ಇದನ್ನ ಬಿಟ್ಬಿಡ್ತೀನಿ, ಇನ್ನು ಮುಂದೆ ನಾನು ಕ್ರಿಸ್ತನಿಗಾಗಿ ಜೀವಿಸೋದಿಲ್ಲ, ನನ್ನನ್ನ ಸಜೀವ ಯಜ್ಞವಾಗಿ ಅರ್ಪಣೆ ಮಾಡೋದಿಲ್ಲ ಅನ್ನುವ ಸನ್ನಿವೇಶಕ್ಕೆ ಹಲವಾರು ಬಾರಿ ಇಲ್ಲವೇ ಕೆಲವು ಕ್ಷಣಗಳಲ್ಲಿ ಇಲ್ಲವೇ ಯಾವುದೋ ಒಂದು ಕ್ಷಣದಲ್ಲಿ ಇಂತಹ ಒಂದು ಭಾವನೆ ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಯಾಕೆ? ಬಹುಶಃ ನಿಮ್ಮಲ್ಲಿ ಯಾರಿಗೂ ಅದು ಬಂದಿಲ್ಲದೆ ಇರ್ಬೋದು, ಬಂದಿರಬಹುದು. ಹೌದು ಬ್ರದರ್, ನನಗೂ ಕೂಡ ಆ ಥರ ಬಂದಿತ್ತು, ನನಗೂ ಕೂಡ ಆದ್ರೆ ಬಂದಿತ್ತು ಬ್ರದರ್, ಈ ತರ ಒಂದು ಪ್ರಶ್ನೆ ನನಗೂ ಮೈಂಡಲ್ಲಿ ಬಂದಿತ್ತು ಅಂತ ಹೇಳಿದಾಗ ನೀವು ಇನ್ನೂ ಕೂಡ ದೇವರಲ್ಲಿ ಇದ್ದೀರಾ, ದೇವರಿಗೆ ಥ್ಯಾಂಕ್ಸ್, ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಅದೇ ದೊಡ್ಡ ಒಂದು ವಿಟ್ನೆಸ್ ನಿಮ್ ಬಗ್ಗೆ. ಬಟ್ ಇಲ್ಲ ಬ್ರದರ್, ನನ್ನ ಲೈಫಲ್ಲಿ ಆ ಥರ ಪ್ರಶ್ನೆ ಬರೋದಿಲ್ಲ, ನನ್ಗೆ ಬರೋಕ್ಕ ಸಾಧ್ಯತೆನೂ ಇಲ್ಲ ಅಂತ ಒಂದ್ ವೇಳೆ ನಿಮ್ಮಲ್ಲಿ ಯಾರಾದ್ರೂ ಹೇಳಿದ್ರೆ, ಆ ಶೋಧನೆಯ ಹಂತಕ್ಕೆ ಇನ್ನು ಕೂಡ ಹತ್ರದ ಬಗ್ಗೆ ನೀವು ತಲುಪಿಲ್ಲ ಅಂದ್ರೆ ಬ್ರದರ್, ನಾವು ಶೋಧನೆ ಗಳಿಸಿದಾಗ ದೇವ್ರನ್ನ ಬಿಟ್ಟು ಹೋಗುವಂತ ಶೋಧನೆಗಳು ಬರುತ್ತಾ? ಖಂಡಿತ ಬರಲ್ಲ.
ದೇವರು ಆ ರೀತಿ ನಮ್ಮನ್ನ ಶೋಧಿಸಲ್ಲ, ಆ ರೀತಿ ಕಷ್ಟಗಳು ಕೊಡಲ್ಲ. ಆದ್ರೂ ಬರುವಂತ ವಿಷಯಗಳನ್ನ ತಗೊಂಡಿಟ್ಟು ನೋಡಿದಾಗ ನಮ್ಮ ಬಾಯಿ ಮಾತಿನಲ್ಲೋ ಮನಸ್ಸಿನಲ್ಲೋ ಎಲ್ಲೋ ಒಂದ್ ಕಡೆ ಯಾಕೆ ಬೇಕು ಈ ಕರೆ ಅನಿಸುವಂತ ಒಂದು ಸನ್ನಿವೇಶಗಳು ಬರುತ್ತೆ. ದೇವರ ಮಕ್ಕಳು ಆ ಸನ್ನಿವೇಶದ ಸಮಯದಲ್ಲಿ ಈ ವಾಕ್ಯ ನಿಮ್ಗೆ ಕೊಡುವಷ್ಟು ಬಲ, ಧೈರ್ಯ ಬೇರೆ ಯಾವುದೇ ವಾಕ್ಯ ಕೊಡಲ್ಲ. ಕ್ರಿಸ್ತಲ್ ಪ್ರೀತಿಯ ಸಹೋದರರೇ, ಯಾಕೆ ಅಂತ ನೋಡಿದ್ರೆ, ಹಾಗಾದ್ರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ಇದನ್ನೆಲ್ಲ ನೋಡಿದಾಗ ನಮ್ಗೆ ಏನ್ ಅನಿಸ್ತಾ ಇದೆ? ಇಷ್ಟೊಂದು ವಿಷಯ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಪೊಸ್ತಲ ಪಾಲ್ ಇದನ್ನ ಹೇಳ್ತಾ ಇದ್ದಾರೆ. ಇಷ್ಟೊಂದು ವಿಷಯ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಮಗೆ ನಡೆಯುವಂತ ಕಷ್ಟಗಳು ಬರುತ್ತೆ, ನಮ್ಮ ಒಳಿತಿಗಾಗಿ ಇರುತ್ತೆ. ನಮ್ಮನ್ನ ದೇವ್ರ ಮಕ್ಕಳಂತ ಕರೆಯಕ್ಕೆ ಕರೆದಿದ್ದಾರೆ. ಆದ್ರಿಂದ ಈ ಮಾಂಸವನ್ನ ಹೋರಾಡ್ಬೇಕು. ಮಾಂಸಕ್ಕೆ ವಿರುದ್ಧವಾಗಿ ಆತ್ಮಕ್ಕೆ ವಿರುದ್ಧವಾಗಿ ಮಾಂಸ ಹೋರಾಡ್ತಾ ಇದೆ. ಎರಡು ಕೂಡ ವಿರುದ್ಧವಾಗಿದೆ. ಆದ್ರೂ ಕೂಡ ನಾವು ಯಾವಾಗ ಬರ್ತೀನಿ ಅಂತ ಇಡೀ ಲೋಕ ಕಾಯ್ತಾ ಇದೆ. ದೇವ್ರು ನಮ್ಮನ್ನ ಕಾಪಾಡ್ತಾ ಇದ್ದಾರೆ. ದೇವ್ರು ಅದನ್ನ ಮುಂತಳಿದಿದ್ದವ್ರನ್ನ ದೇವರು ನಮ್ಮನ್ನ ಏನ್ ಮಾಡಿದ್ದಾರೆ? ನಮ್ಮನ್ನ ನೀತಿವಂತರಾಗಿ ಮಾಡಿದರೆ, ನಮ್ಮನ್ನ ಮಹಿಮೆ ಪಡಿಸ್ತಾರೆ. ಎಲ್ಲ ನೋಡೋದಾಗ ಇದನ್ನೆಲ್ಲ ದೇವ್ರು ಮಾಡ್ತಾ ಇದ್ದಾರೆ. ಒಂದ್ ವಿಷಯ ನಮ್ಮ ಮನಸ್ಸಲ್ಲಿ ಇಟ್ಕೊಳ್ರಿ, ದೇವರು ನಮ್ಮ ಕಡೆ ಇದ್ದರೆ, ದೇವರು ನಮ್ಮ ಕಡೆ ಇದ್ದರೆ ಕಾನ್ಸಂಟ್ರೇಷನ್ ಮಾಡ್ಕೊಂಡು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ. ಹೌದು ಬ್ರದರ್, ನಾನು ಒಡಂಬಡಿಕೆ ಮಾಡ್ಕೊಂಡಿದ್ದೀನಿ, ಕಾನ್ಸಂಟ್ರೇಷನ್ ಮಾಡ್ಕೊಂಡಿದ್ದೀನಿ, ದೇವರಿಗೆ ಸಮರ್ಪಣೆ ಮಾಡಿದ್ದೀನಿ. ಇಲ್ಲವೇ ನಾನು ಪ್ರತಿನಿತ್ಯ ದೇವರಿಗೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಭಾಗಿಯಾಗ್ತಾ ಇದ್ದೀನಿ. ಆಲಯಕ್ಕೆ ಹೋಗುವಂತ ವಿಷಯದಲ್ಲಿ ನಾನು ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀನಿ. ಕ್ಲಾಸ್ ವಿಷಯಗಳು ಫಾಲೋ ಮಾಡ್ತಾ ಇದ್ದೀನಿ. ಹೊರಗಿನ ತೋರಿಕೆಯಲ್ಲಿ ಕಾಣಿಸಲ್ಪಡುವಂತ ಈ ರೀತಿಯಾದಂತ ಒಂದು ವಿಷಯಗಳು ದೇವರ ನಮ್ಮ ಕಡೆ ಇದ್ದಾರೆ ಅನ್ನೋಂಥ ವಿಷಯ ಅಲ್ಲ. ಬದಲಾಗಿ ದೇವರ ನಮ್ಮ ಕಡೆ ಇದ್ದಾರೆ ಅನ್ನೋಂಥ ವಿಷಯ ಆತನು ಹೇಳಿದಂತ ವಾಗ್ದಾನದ ಮೇಲೆ ದೇವರ ಮಕ್ಕಳಿರುವಂತ ಭರವಸೆ, ಆತನ ನಮಗೆ ತಿಳಿಸ್ಕೊಟ್ಟಿರುವಂತ ಸತ್ಯದಲ್ಲಿ ನಮಗಿರುವಂತ ಭರವಸೆ. ನೋಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಸತ್ಯ ವಿಷಯಕ್ಕೆ ಬಂದಾಗ ಕೆಲವೊಂದು ಟೈಮಲ್ಲಿ ವಿಭಿನ್ನತೆ ಇರ್ಬೋದು. ವಿಭಿನ್ನತೆ ಅಂದ್ರೆ ಸತ್ಯವನ್ನ ಎಲ್ಲರೂ ಏಕಕಾಲದಲ್ಲಿ ಒಂದೇ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಕ್ಲಾಸಲ್ಲಿ ಓದುವಂತ ಎಲ್ಲಾ ಮಕ್ಕಳು ಕೂಡ ಒಂದೇ ಟೀಚರ್ ಪಾಠ ತಗೊಂಡ್ರು ಕೂಡ 100ಕ್ಕೆ ಎಲ್ಲರೂ ಕೂಡ 99 ಮಾರ್ಕ್ಸ್ ತೆಗಿತಾರಂದ್ರೆ ಇಲ್ಲ. ಅವರವರ ತಿಳುವಳಿಕೆಯ ಮಟ್ಟಿಗೆ, ಅವರವರ ಅರ್ಥ ಮಾಡ್ಕೊಳ್ಳುವಂತ ವಿಧಾನದ ಮಟ್ಟಿಗೆ, ಬುದ್ಧಿವಂತಿಕೆ ಮಟ್ಟಿಗೆ ಮಾರ್ಕ್ಸ್ ನ ತೆಗಿತಾರೆ. ಎಲ್ಲರೂ ಕೂಡ ಏನಾಗಲ್ಲ, ಏಕಕಾಲಕ್ಕೆ ಒಂದೇ ರೀತಿಯಾಗಿ ತಗೊಳ್ಳಲ್ಲ. ದೇವರ ಮಕ್ಕಳು ನಮ್ಮ ವಿಷಯದಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಸತ್ಯದ ವಿಷಯದಲ್ಲಿ ವಿಭಿನ್ನತೆ ಆಗಿರ್ಬೋದು. ಒಂದ್ ವೇಳೆ ನಾನು ಅರ್ಥ ಮಾಡ್ಕೊಂಡಿದ್ದಷ್ಟು ನೀವು ಅರ್ಥ ಮಾಡ್ಕೊಳ್ದೇ ಇರ್ಬೋದು, ನೀವು ಅರ್ಥ ಮಾಡ್ಕೊಂಡಿದ್ದಷ್ಟು ನಾನು ಕೂಡ ಅರ್ಥ ಮಾಡ್ಕೊಂಡೇ ಇಲ್ದೇ ಇರ್ಬೋದು. ಮುಂದಿನ ದಿನಗಳಲ್ಲಿ ನನಗಿಂತ ಹೆಚ್ಚಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು. ಅದು ಕಾಲಾಂತರದಲ್ಲಿ ವಿಭಿನ್ನತೆ ಇದೆ. ಆದ್ರೆ ದೇವರ ಮಕ್ಕಳು ಇನ್ನೊಂದು ವಿಷಯ ತುಂಬಾ ಇಂಪಾರ್ಟೆಂಟ್, ದೇವರ ವಾಗ್ದಾನ. ದೇವರ ವಾಗ್ದಾನದ ಮಟ್ಟಿಗೆ ಹಾಗೆ ಇಲ್ಲ. ಯಾವ ರೀತಿ ಇಲ್ಲ? ಅದು ನಾನು ತುಂಬಾ ಗ್ರಹಿಸ್ಕೊಂಡು ಅರ್ಥ ಮಾಡ್ಕೊಬೇಕು ಅಂತಿಲ್ಲ. ಆ ಮಾತನ್ನ ನಂಬೇಕು. ದೇವ್ರು ಹೇಳಿದಾರ ಮಾಡ್ತಾರೆ. ನಂಬಿರೋ ವಿಷಯನ ಕ್ರಿಯೆಯಲ್ಲಿ ತೋರಿಸ್ಬೇಕು. ನಂಬಿದ್ದೀನಿ ಬ್ರದರ್, ಕಷ್ಟಗಳು ಬಂದಾಗ ಗೊಣಗುಡ್ತಾ ಇರ್ತೀನಿ, ಕಷ್ಟಗಳು ಬಂದಾಗ ದೇವ್ರ ಹತ್ರನೇ ಪ್ರಶ್ನೆ ಕೇಳ್ತಾ ಇರ್ತೀನಿ. ಯಾಕೆ ದೇವ್ರಂತ ಪ್ರಶ್ನೆ ಹಾಕ್ತೀನಿ. ನನ್ನ ಲೈಫಲ್ಲಿ ಯಾಕೆ ಹಿಂಗೆ ಅಂತ ಕೇಳ್ತಾ ಇರ್ತೀನಿ. ಸಾವು ಬರ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಬೇಡ ಈ ಜೀವನ ಅಂತ ಎಲಿಯನ ತರ ಏನ್ ಮಾಡ್ತೀವಿ, ಬೇಸರಗೊಳ್ಳೋದು, ನಿರಾಶೆ ಆಗೋದು, ಹತಾಶೆ ಆಗೋದು. ಇದೆಲ್ಲ ನಾನು ದೇವರ ವಾಗ್ದಾನದ ಮೇಲೆ ಇರುವಂತ ನಂಬಿಕೆಯನ್ನ ಕಳ್ಕೊಂಡಿದ್ದೀನಿ ಅನ್ನೋದಕ್ಕೆ ಗುರುತಾಗಿರುತ್ತೆ. ಅದು ದೇವರ ಮನಸ್ಸಿಗೆ ತುಂಬಾ ಬೇಸರವನ್ನು ಕೊಡ್ಬೋದು. ಆದ್ರೆ ನಮ್ಮನ್ನ ಬಲಗುಂದಿದವರಾಗಿ ಮಾಡುತ್ತೆ, ಬಲಹೀನರಾಗಿ ಮಾಡುತ್ತೆ. ದೇವರ ವಾಗ್ದಾನದಲ್ಲಿ, ದೇವರ ಮಾತಿನಲ್ಲಿರುವಂತ ಭರವಸೆನ ನಾವು ಕಳ್ಕೊಂಡಿದ್ದೆ ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಬಲಹೀನರಾಗ್ತೀವಿ. ಯಾವ ವಿಷಯದಲ್ಲಿ? ಸ್ಟ್ರೆಂತ್ ಆಗಿರ್ತೀವಿ, ಗಟ್ಟಿಮುಟ್ಟಾಗಿರ್ತೀವಿ, ಎಲ್ಲ ಇರುತ್ತೆ. ದೈವಿಕ ವಿಷಯದಲ್ಲಿ, ನಮಗೆ ಬರುವಂತ ಶೋಧನೆಗಳಲ್ಲಿ, ಇಲ್ಲವೇ ಆತ್ಮಿಕ ಜೀವನದಲ್ಲಿ ನಮಗಿರುವಂತಹ ಸಂತೋಷ, ಇಲ್ಲವೇ ಸಮಾಧಾನ, ಅದು ಅತ್ಯಧಿಕವಾಗಿ ಹೆಚ್ಚಾಗ್ತಿರಲ್ಲ. ಯಾಕಂದ್ರೆ ನಾವು ದೇವರ ವಾಗ್ದಾನದಲ್ಲಿ ನಂಬಿಕೆನ ಕಳ್ಕೊಂಡಿದ್ವಿ. ಬದಲಾಗಿ ಬೇರೆ ಕಡೆ ಆ ಸಂತೋಷನ ಹುಡುಕಕ್ಕೆ ಪ್ರಯತ್ನ ಪಡ್ತೀವಿ. ಬೇರೆ ಎಲ್ಲಾದ್ರೂ ಸಿಗುತ್ತಾ?
ಇದು ನಿಜವಾದಂತ ವಿಷಯ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಂಬಿಕೆನ ಕಳ್ಕೊಂಡಿದ್ದಂತ ನಾವು ಬೇರೆ ಯಾವ್ದನ್ನ ನಂಬ್ತೀವಿ ಅಷ್ಟೇ, ಇನ್ನೇನಿಲ್ಲ. ಯಾಕೆ ಈ ವಿಚಾರವನ್ನ ಇಲ್ಲಿ ಮಾತಾಡ್ತಾ ಇದ್ದೀನಿ ನಾನು? ಈ ಟಾಪಿಕ್ ಅಲ್ಲಿ ರೋಮಪುರದ 8ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಕ್ ಹೋಗ್ಬೇಕಾದ್ರೆ ಯಾಕೆ ಈ ವಿಚಾರಗಳನ್ನ ನಿಮ್ಗೆ ಹೇಳ್ಬೇಕಾಗುತ್ತೆ, ಯಾಕೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡ್ಬೇಕಾಗುತ್ತೆ? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಯಾಕೆ ಅಂತ ಹೇಳಿದ್ರೆ ಅಪೊಸ್ತಲ ಪೌಲ್ ಹೇಳ್ತಾರೆ, ಇಷ್ಟೆಲ್ಲ ವಿಷಯಗಳಿದೆಯಲ್ಲ, ಹಂಗಾದ್ರೆ ಏನ್ ಹೇಳೋಣ? ಸ್ವಲ್ಪ ಯೋಚನೆ ಮಾಡ್ರಿ. ಇದೆಲ್ಲ ವಿಷಯ ನಮ್ಗೆ ಏನ್ ತಿಳಿಸ್ಕೊಡ್ತಾ ಇದೆ? ಇದೆಲ್ಲ ವಿಷಯ ನಮ್ಗೆ ದೇವ್ರು ನಮ್ ಕಡೆ ಇದಾರೆ ಅಂತ ತಿಳಿಸ್ಕೊಡ್ತಾ ಇದೆ ತಾನೇ? ಅರ್ಥ ಮಾಡ್ಕೊಂಡಿದ್ದೀರಾ? ದೇವರು ನಮ್ಮ ಪಕ್ಷದಲ್ಲಿ ಇದಾರೆ, ನಮ್ ಜೊತೆಗಿರಕ್ಕೆ ಇಷ್ಟಪಡ್ತಾ ಇದಾರೆ. ಎಂತ ದೇವ್ರು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ನಮ್ಮ ತಂದೆಯ ದೇವ್ರ ಬಗ್ಗೆ ಇಡೀ ಲೋಕದಲ್ಲಿ ಇವತ್ ಬೆಳಿಗ್ಗೆಯಿಂದ ಈ ರಾತ್ರಿ ಹೊತ್ತು ನಿದ್ದೆ ಮಾಡೋವರೆಗೂ ನಿಮಗೆ ಸಂತೋಷ ಅಂತ ಸಿಕ್ಕಿದ್ದೇ ಆದ್ರೆ ಆ ಸಂತೋಷ ಶಾಶ್ವತವಾದ ಸಂತೋಷವಾಗಿರುತ್ತೆ ಅಂದ್ರೆ ನೀವು ದೇವರ ಜೊತೆಗೆ ಸ್ಪೆಂಡ್ ಮಾಡಿದಂತ ಟೈಮಲ್ಲಿ ಮಾತ್ರ ಇರುತ್ತೆ ಅಷ್ಟೇ. ಬೇರೆ ಎಲ್ಲೂ ನಿಮ್ಗೆ ಅದು ಸಿಕ್ಕಿರಲ್ಲ. ಅದು ತಾತ್ಕಾಲಿಕವಾಗ ಸಂತೋಷ ಇರ್ಬೋದು, ಇಲ್ಲವೇ ಮತ್ತೆ ಕೂಡ ಆ ಸಂತೋಷವನ್ನ ನೀವು ಬಯಸಿದ್ರೆ ಅದನ್ನ ಇನ್ನ ಬೇರೆ ಲೋಕದ ಕಡೆಗೆ ಕರ್ಕೊಂಡು ಹೋಗ್ಬೋದು. ಆದ್ರೆ ದೇವರ ಜೊತೆಗೆ ಸ್ಪೆಂಡ್ ಮಾಡಿದಂತ, ದೇವರಿಗಾಗಿ ಕಳೆದಂತ ಸಮಯಗಳು ನಿಮಗೆ ತುಂಬಾ ದೊಡ್ಡ ಸಂತೋಷವನ್ನ ಕೊಟ್ಟಿರುತ್ತೆ. ಇವತ್ತು ಕೊಟ್ಟಿದ್ಯಾ? ಕಳೆದಿದೀವಾ? ಏನ್ ಬರ್ತದೆ ದೇವ್ರ ಜೊತೆಗೆ ಕಳೆದಂದ್ರೆ ಏನು? ದೇವರ ಆಲೋಚನೆಗಳಲ್ಲಿ, ಸತ್ಯವೇದದ ಯೋಚನೆಗಳಲ್ಲಿ, ಆ ಮೆಡಿಟೇಟ್ ಮೈಂಡ್ ಅಲ್ಲಿ, ಆ ಧ್ಯಾನದ ಮನೋಭಾವನೆ ನಮ್ಗೆ ಕೊಡುವಂತ ಆನಂದ, ಸಂತೋಷ ಬೇರೆ ಯಾವ್ದು ಕೊಡಲ್ಲ. ಕ್ರಿಸ್ತನ ಹಾಗಿರ್ಬೇಕಾದ್ರೆ ಈ ಪದವನ್ನ, ಈ ವಿಷಯವನ್ನ, ಈ ಸೆಂಟೆನ್ಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ. ಎಲ್ಲಾ ವಿಷಯಗಳು ತೋರ್ಸ್ಕೊಳ್ತಿರೋ ವಿಷಯ ಏನಪ್ಪಾ ಅಂದ್ರೆ ದೇವ್ರು ನಮ್ ಜೊತೆಗೆ ಇದಾರೆ ಅನ್ಬಿಟ್ಟು, ನಮ್ ಕಡೆಗೆ ಇದಾರೆ ಅನ್ಬಿಟ್ಟು. ಇದನ್ನ ಅರ್ಥ ಮಾಡಿಸ್ಕೊಳ್ಳೋದೇ ತುಂಬಾ ಕಷ್ಟ ಕೆಲವರಿಗೆ. ಇದನ್ನ ನಮ್ ಜೊತೆಗೆ ದೇವ್ರಿದಾರೆ ಅಂದ್ರೇನೆ ಅದನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅವರಿಗೆ. ಒಡಂಬಡಿಕೆ ಮಾಡ್ಕೊಂಡಿರೋದು ದೇವ್ರ ಮಕ್ಕಳ ಮಧ್ಯದಲ್ಲಿ ದೇವ್ರು ನಮ್ ಜೊತೆಗಿದಾರೆ ಅಂದ್ರೆ ಅದನ್ನ ನಂಬೋದೇ ಕಷ್ಟ. ಏನ್ ಕಷ್ಟ? ದೇವ್ರು ನಮ್ ಜೊತೆಗೆ ಎಲ್ಲಿದ್ದಾರೆ? ಇರೋ ತರ ಕಾಣಿಸ್ತಾ ಇಲ್ಲ ಬ್ರದರ್. ಯಾಕೆ ಪ್ರಶ್ನೆ? ಇದ್ದಿದ್ರೆ ಇಷ್ಟೆಲ್ಲ ಆಗ್ತಿತ್ತಾ? ಇದೆಲ್ಲ ನಡೀತಾ ಇತ್ತಾ? ಹಿಂಗೆಲ್ಲ ನಾನು ಇರ್ತಾ ಇದ್ನಾ? ಏನು ನಾನು ಹಿಂಗ ದೇವ್ರು ನನ್ನ ಜೊತೆಗಿದ್ರೆ ಈ ತರ ನನ್ನ ಲೈಫ್ ಇರ್ತಾ ಇತ್ತಾ? ತುಂಬಾ ಜನರಿಗೆ ಈ ರೀತಿಯಾದಂತ ಪ್ರಶ್ನೆಗಳು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ನಮಗೆ ಕೆಲವೊಂದು ವಿಷಯವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಹಲವಾರು ಸತ್ಯವನ್ನ ಇಟ್ಟಿದ್ದಾರೆ. ಅದ್ರಲ್ಲಿ ಕೂಡ ವಿಶೇಷವಾಗಿ ಒಂದು ಪಾಠವನ್ನ ಇಟ್ಟಿದ್ದಾರೆ. ಯಾರಪ್ಪ ಅಂದ್ರೆ ಇಸ್ರೇಲ್ ಜನರು. ಅವರ ಮೂಲಕ ದೇವರು ನಮಗೆ ತಿಳಿಸ್ಕೊಡುವಂತ ಪಾಠ ಯಾವ ರೀತಿ ಇದೆ ಅಂದ್ರೆ, ನಮ್ಮ ಜೊತೆಗೆ ದೇವರಿದಾರಂತ ಈ ವಾಗ್ದಾನ ಈ ಸಭೆಗೆ, ಚಿಕ್ಕ ಹಿಂಡಿಗೆ, ಈ ಒಂದು ಸುವಾರ್ತೆಗದಲ್ಲಿ ಓಡ್ತಿರುವಂತ ದೇವ್ರ ಮಕ್ಕಳಿಗೆ ಬರೆಯಲ್ಪಟ್ಟಿರುವಂತ ವಾಕ್ಯ ಆಗಿದ್ರು ಕೂಡ ನಾನು ಮೊದಲೇ ತಿಳಿಸಿದ ಪ್ರಕಾರವಾಗಿ ರೋಮಪುರದವರಿಗೆ ಬರೆದಂತ ಪತ್ರಿಕೆ ರೋಮ್ ಅಲ್ಲಿರುವಂತ ಯಹೂದ್ಯರಿಗೂ ಮತ್ತೆ ಅನ್ಯ ಜನರಿಗೂ ಕೂಡ ಅನ್ವಯವಾಗುವಂತೆ ಬರೆಯಲ್ಪಟ್ಟಂತ ಪತ್ರಿಕೆ. ಆ ರೀತಿಯಾಗಿ ಅವರ ವಿಷಯದಲ್ಲಿ ಬರ್ಬೇಕಾದ್ರೆ ದೇವರು ಅವ್ರ ಜೊತೆಗಿದ್ದಾರೆ. ಕರ್ತನಾದ ಯೇಸು ಕ್ರಿಸ್ತನ ಬರಕ್ಕಿಂತ ಮುಂಚಿತವಾಗಿ ದೇವರ ಜೊತೆಗಿದ್ದಾರೆ ಅನ್ನೋದನ್ನ ದೇವರು ಹಲವಾರು ರೀತಿಯಲ್ಲಿ ಅವ್ರಿಗೂ ತೋರಿಸ್ಕೊಟ್ಟಿದ್ರು. ಆದ್ರೆ ಗ್ರಹಿಸ್ಕೊಳ್ಳುವಂತ ಒಂದು ವಿಷಯದಲ್ಲಿ ತುಂಬಾ ತುಂಬಾ ಕಡಿಮೆ ಮನೋಭಾವನೆ ಉಳ್ಳವರಾಗಿದ್ರು. ಅಂದ್ರೆ ಏನರ್ಥ? ದೇವರು ತನ್ನ ಜೊತೆಗಿರುವುದನ್ನ ಗ್ರಹಿಸ್ಕೊಳ್ಳುವಂತ ವಿಷಯದಲ್ಲಿ ಅಷ್ಟು ತೀಕ್ಷ್ಣ ಉಳ್ಳವರಾಗಿರಲ್ಲ, ಅಷ್ಟು ಬುದ್ಧಿವಂತಿಕೆ ಉಳ್ಳವರಾಗಿರ್ಲಿಲ್ಲ ಅವರು. ಹೇಗೆ ಹೇಳ್ಬಹುದು? ಯೋಚನೆ ಮಾಡ್ರಿ. ಇಸ್ರೇಲ್ ಜನರ ಒಂದು ಚರಿತ್ರೆ ಸುಮ್ಮನೆ ಒಂದು ಈ ರೀತಿ ಒಂದು ಕಡೆ ಪಾಸ್ ಆಗ್ರಿ ನೋಡೋಣ. ಹಾಗೆಯೇ ಅವರ ಜೀವನ ಚರಿತ್ರೆಯಲ್ಲಿ ಸ್ವಲ್ಪ ಒಂದು ಫ್ಲೋ ಅಲ್ಲಿಂದ ಏನ್ ಮಾಡ್ರಿ, ನಾವು ಪ್ರಯಾಣ ಮಾಡಿ ನೋಡೋಣ, ಏನಾದ್ರೂ ವಿಷಯಗಳು ಸಿಗುತ್ತಾ ಅಂದ್ಬಿಟ್ಟು. ದೇವರು ಅವ್ರ ಜೊತೆಗೆ ಇದ್ದಂತ ವಿಷಯಗಳು, ಸನ್ನಿವೇಶಗಳು ನಮ್ಗೆ ಏನೆಲ್ಲ ತಿಳಿಸ್ಕೊಡಂತ ಯೋಚನೆ ಮಾಡ್ರಿ ಅಲ್ವಾ? ದೇವರು ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದು ಸ್ವಂತ ಜನರಾಗಿ. ಸ್ವಂತ ಜನರಂತ ಆಯ್ಕೆ ಮಾಡಿ ಅವ್ರಿಗೇನಾದ್ರು ಸರ್ಟಿಫಿಕೇಟ್ ಏನಾದ್ರು ಕೊಟ್ರ, ನೀವೇ ನನ್ನ ಸ್ವಂತ ಜನ ಅಂದ್ಬಿಟ್ಟು? ಸ್ವಂತ ಜನಕ್ಕೂ, ದೇವರು ಆಯ್ಕೆ ಮಾಡ್ಕೊಂಡಿರುವಂತ ಜನಕ್ಕೂ ಆಯ್ಕೆ ಮಾಡ್ಕೊಳ್ದೇ ಇರುವಂತ ಜನರ ಮಧ್ಯದಲ್ಲಿ ಇರುವಂತ ವ್ಯತ್ಯಾಸ ಏನಂತ ತೋರ್ಸ್ಕೊಟ್ಟಿದ್ರು. ಇಸ್ರೇಲ್ ಜನರಿಗೆ ಆ ವ್ಯತ್ಯಾಸ ದೇವರು ಸ್ಪಷ್ಟವಾಗಿ ತಿಳಿಸಿದ್ರು. ಆ ಒಂದು ಆಯ್ಕೆ ಒಂದು ಭಾಗ ಐಗುಪ್ತದಲ್ಲೇ ಆರಂಭವಾಗಿತ್ತು. ಐಗುಪ್ತದಿಂದ ಅವನ್ನ ಬಿಡಿಸ್ಕೊಂಡು ಬರ್ಬೇಕಾದ್ರೆ ಐಗುಪ್ತರ ಮಧ್ಯದಿಂದ ಇಸ್ರೇಲ್ ಜನರನ್ನ ದೇವರು ಆಯ್ಕೆ ಮಾಡಿದ್ದಾರೆ. ಅಬ್ರಾಹ್ಮಣಿಗೆ ಹೇಳಿದಂತ ವಾಗ್ದಾನ ನೆರವೇರಿಸುವಂತ ವಿಷಯದಲ್ಲಿ ಆಯ್ಕೆ ಮಾಡ್ಕೊಂಡಿದಾರಂತ ವಿಷಯವನ್ನ, ಅಲ್ಲಿ ಮಾಡಿದಂತ ಅದ್ಭುತ ಕಾರ್ಯಗಳು, ಅಲ್ಲಿ ಮಾಡಿದಂತ ಹಲವಾರು ವಿಷಯಗಳು ಅವರಿಗೆ ತೋರಿಸ್ಕೊಟ್ಟಿತ್ತು. ಹೆಚ್ಚಾಗಿ ದೇವರು ಬಾಯಿ ಮಾತಿನಿಂದ ಅದನ್ನ ಸ್ಪಷ್ಟಪಡಿಸಿದ್ರು. ನೀವು ನನ್ನ ಸ್ವಂತ ಜನರಾಗಿದ್ದೀರ, ನಾನು ನಿನ್ ಜೊತೆಗೆ ಇರ್ತೀನಿ.
ಇಡೀ ಲೋಕದ ಜೊತೆ ನಾನು ಇರಲ್ಲ. ನನ್ನ ವ್ಯವಹಾರ, ನನ್ನ ಒಂದು ಪರಲೋಕದ ಜ್ಞಾನದ ವಿಷಯಗಳನ್ನ, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ನಾನು ಯಾರೊಂದಿಗೂ ಹಂಚ್ಕೊಳ್ಳೋದಿಲ್ಲ. ನಿಮ್ಮ ಹತ್ರನೂ ಹಂಚ್ಕೊಳ್ತೀನಿ, ಇನ್ನೊಬ್ಬರ ಹತ್ರನೂ ಹಂಚ್ಕೊಳ್ತೀನಿ ಅಂತ. ಆ ರೀತಿ ದೇವ್ರು ಮಾಡ್ಲಿಲ್ಲ. ಅವ್ರಿಗೆ ಅಂದ್ರೆ ಅವ್ರಿಗೆ ನೋಡಿ, ಈಗ ನಮ್ಮ ಇಲ್ಲಿ ನೋಡ್ಬೇಕಾದ್ರೆ ಮುಸ್ಲಿಮ್ಸರಲ್ಲಿ ಗ್ಯಾಬ್ರಿಯಲ್ ದೂತರು ಬಂದು ನಮ್ಮ ಹತ್ರ ಮಾತಾಡಿದ್ರು ಅಂತ ಮಾತಾಡ್ತಾರೆ. ಗ್ಯಾಬ್ರಿಯಲ್ ದೂತರು ಇಸ್ರೇಲ್ ಜನರ ಹತ್ರ ಮಾತಾಡಿರ್ಬೇಕಾದ್ರೆ ಯಾಕೆ ಅದೇ ದೂತ ಬಂದ್ಬಿಟ್ಟು ಬೇರೆ ಅನ್ಯ ಜನಾಂಗದವ್ರ ಹತ್ರ ಮಾತಾಡ್ಬೇಕಾಯ್ತು, ಅವ್ರಿಗೊಂದು ಆಜ್ಞೆನ ಕೊಡ್ಬೇಕಾಯ್ತು? ಸಾಧ್ಯತೆ ಇಲ್ಲ. ದೇವ್ರು ಆ ರೀತಿ ಮಾಡಿಲ್ಲ. ಇವ್ರ ಹತ್ರ ಒಂದ್ ಕಡೆ ಇವ್ರನ್ನ ಸೊಕ್ಕೆ ಜನರಾಗಿ ಆಯ್ಕೆ ಮಾಡೋದು, ಇನ್ನೊಂದು ಜನಾಂಗವನ್ನ ಸೊಕ್ಕೆ ಜನರಾಗಿ ಆಯ್ಕೆ ಮಾಡೋದು, ಇನ್ನೊಬ್ಬರನ್ನ ಆಯ್ಕೆ ಮಾಡೋದು, ಆ ರೀತಿ ಮಾಡಿಲ್ಲ ದೇವ್ರು. ನೀವೇ ಅಂದ್ರೆ ನೀವೇ. ಅವ್ರು ಇಲ್ಲ ಅಂದ್ಮೇಲೆ ಬೇರೆ ಆಪ್ಷನ್ ದೇವರಿಗೆ. ಅವ್ರು ಇರೋವರೆಗೂ ಯಾರು ಇರ್ಲಿಲ್ಲ. ಯಾರಾದ್ರೂ ಇದ್ರ? ಇಸ್ರೇಲ್ ಜನರು ದೇವರ ಸ್ವಕೀಯ ಜನರಾಗಿರುವವರೆಗೆ ದೇವರು ನಮ್ಮನ್ನೆಲ್ಲ ಗಮನಿಸ್ಲೇ ಇಲ್ಲ, ಕೇರೆ ಮಾಡಿಲ್ಲ ನಮ್ಮನ್ನ. ಯಾಕಂದ್ರೆ ದೇವರು ಆಯ್ದುಕೊಂಡಂತ ಜನಾಂಗ ಅವರು. ಅವರ ವಿಶೇಷವಾದಂತ ಒಡಂಬಡಿಕೆಯನ್ನ ದೇವ್ರು ಏನ್ ಮಾಡಿದ್ರು? ಅವ್ರಿಗೆ ತಿಳಿಸ್ಕೊಟ್ಟಿದ್ರು ಅಲ್ವಾ? ಅದಕ್ಕಿಂತ ಹೆಚ್ಚಾಗಿ ಅವ್ರನ್ನ ಆಯ್ಕೆ ಮಾಡಿದ ದೇವ್ರು ಅವ್ರ ಜೊತೆಗೆ ಇದಾರೆ ಅಂತ ವಿಷಯವನ್ನ ಫರೋಹನ ಕೈಯಿಂದ ಅವನ್ನ ಬಿಡಿಸಿದ್ರು. ತಿಳಿಸ್ತಿದ್ಯಾ? ಅದು ಒಂದು ಸ್ಪಷ್ಟವಾದ ವಿಷಯವನ್ನ ತಿಳಿಸ್ಕೊಡ್ತಿದ್ಯಾ? ದೇವ್ರು ಅವ್ರ ಜೊತೆಗೆ ಇದ್ದೀರ ಅಂದ್ಬಿಟ್ಟು ಯೋಚನೆ ಮಾಡ್ರಿ. ಬಲಿಷ್ಠ ಫರೋಹನ ಹಸ್ತದಿಂದ ಇಸ್ರೇಲ್ ಜನರನ್ನ ಬಿಡಿಸುವಂತ ಒಂದು ಭಾಗ ಇದೆಯಲ್ಲ, ಅದು ನಮ್ಮ ಊಹೆಗೂ ನಮ್ಮ ಕಲ್ಪನೆಗೂ ಎಟಕದಂತ ವಿಷಯ. ಯಾಕೆ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಅವತ್ತಿರುವಂತ ಒಂದು ಟೆಕ್ನಾಲಜಿನೂ ಯೋಚನೆ ಮಾಡಿ. ಏನೂ ಇಲ್ಲ ಇಸ್ರೇಲ್ ಜನರ ಕೈಲ, ಆಯುಧ ಇಲ್ಲ, ಬಿಲ್ಲು ಬಾಣಗಳಿಲ್ಲ, ಯುದ್ಧ ಮಾಡಕ್ಕೆ ಏನೂ ಇಲ್ಲ. ಒಂದ್ ವೇಳೆ ಯುದ್ಧ ಮಾಡಿದ್ರು ಅದರ ಅರ್ಧ ಭಾಗ ಜನ ಸತ್ತೋಗ್ತಿದ್ರೇನೋ ಇಸ್ರೇಲ್ ಜನರು. ಆದ್ರೆ ಯಾರು ಸಾಯ್ದೆ ಸೇಫ್ ಆಗಿ ದೇವರೇ ಯುದ್ಧ ಮಾಡಿ ಕರ್ಕೊಂಡ್ ಬರ್ತಾರಂದ್ರೆ ಎಂತ ವಿಷಯ ಇದೆಲ್ಲ? ಇಸ್ರೇಲ್ ಜನರ ಜೊತೆ ದೇವರು ಇದ್ರು ಅಂತ ಹಲವಾರು ಬಾರಿ ತೋರಿಸ್ಕೊಡ್ತಾ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ನೋಡಿ, ಯೋಚನೆ ಮಾಡಿ. ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಮತ್ತೆ ಇಡೀ ಲೋಕದ ಜೊತೆಗೆ ಒಡನಾಟವನ್ನ ಇಟ್ಕೊಂಡಿರ್ಬೇಕಾದ್ರೆ ನಾವು ಮಾತ್ರ ಲೋಕದಿಂದ ಬೇರ್ಪಟ್ಟಿರೋದಕ್ಕೆ ಹೇಗೆ ಸಾಧ್ಯತೆ ಇದೆ? ನಮ್ಗೆ ನಾವು ಲೋಕನ ಹಾಗೆ ಮಾಡಕ್ಕೆ ಹೆಂಗ್ ಕಳೀತಾ ಇದೀವಿ? ಇಷ್ಟು ಒಂದು ಬಲಿಷ್ಠವಾಗಿರುವಂತ ಐಗುಪ್ತ ಅನ್ನುವಂತ ಲೋಕದಿಂದ ನಮ್ಮನ್ನ ಹೇಗೆ ಬಿಡುಗಡೆ ಮಾಡಕ್ಕಾಗುತ್ತೆ? ಪ್ರಪಂಚ ನೋಡ್ರಿ ಸ್ವಲ್ಪ. ಯಾರಾದ್ರೂ ಲೋಕಕ್ಕೆ ವಿರುದ್ಧವಾಗಿ ಇದರಾ? ಲೋಕಕ್ಕೆ ಅಪೋಸಿಟ್ ಆಗಿ ನಡ್ಕೊಳ್ತಾರಾ? ಇಲ್ಲ. ಲೋಕದಲ್ಲಿ ಇದ್ದು ಅನುಭವಿಸಿ ಲೋಕವನ್ನ ಸುಖಭೋಗವಾಗಿ ಜೀವನ ಮಾಡಿ ಸಾಯೋದಕ್ಕೆ ಎಲ್ಲರ ಜೀವನ ನಡೀತಾ ಇದೆ. ಎಲ್ಲರ ಉದ್ದೇಶಗಳಿದೆ, ಎಲ್ಲರ ಗುರಿ ಇದೆ. ಅದಕ್ಕೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ. ನಾವು ಮಾತ್ರ ಹೇಗೆ ವಿಭಿನ್ನರಾಗಿದ್ದೀವಿ? ಯಾಕೆಂದ್ರೆ ದೇವರು ನಮ್ಮನ್ನ ಐಗುಪ್ತವೇನಂತ ಲೋಕದಿಂದ ಬಿಡಿಸಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಎವಿಡೆನ್ಸ್ ದೇವರು ನಮ್ಮ ಜೊತೆಗೆ ಇದ್ದಾರೆ. ಇಲ್ಲದಿದ್ರೆ ಇಂಥ ಒಂದು ಕೆಲಸವನ್ನ ನಮ್ಮ ಕೈಯಿಂದ ಮಾಡಕ್ಕಾಗಲ್ಲ, ನಾವು ಕೂಡ ಬಿಟ್ಟು ಬರಕ್ಕಾಗಲ್ಲ. ಲೋಕದ ವಿಷಯಗಳಿಂದ ನಮ್ಮನ್ನ ಸಪರೇಷನ್ ಮಾಡ್ಕೊಳ್ಳಕ್ಕೆ ನಮ್ಮ ಕೈಯಿಂದ ಸಾಧ್ಯತೆನೇ ಇಲ್ಲ. ಅಷ್ಟು ಬಲಿಷ್ಠವಾಗಿದೆ. ಲೋಕವನ್ನು ಆಳುವಂತ ಫರೋಹನೆಂಬ ಸೈತಾನನ ಒಂದು ಕಂಟ್ರೋಲ್ ಅಷ್ಟು ದೊಡ್ಡದಾಗಿದೆ. ಈ ಪ್ರಪಂಚದ ಜನರ ಮನಸ್ಸನ್ನ ಮಂಕು ಮಾಡಿರ್ಬೇಕಾದ್ರೆ ನನಗೆ ಮಾತ್ರ ಹೇಗೆ ಪ್ರಕಾಶ ಬಂತು? ನನಗೆ ಮಾತ್ರ ಈ ಕತ್ತಲೆಯಿಂದ ಬೆಳಕು ಮಾತ್ರ ಹೆಂಗ್ ಕಾಣಿಸ್ಕೊಳ್ತು? ಕಾರಣ ದೇವರು ನಮ್ಮ ಜೊತೆಗಿದ್ದಾರೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೋಚನೆ ಮಾಡ್ರಿ. ದೇವರು ಇಸ್ರೇಲ್ನ ನಡೆಸಿದಂತ ಒಂದು ವಿಷಯವನ್ನ ನೋಡ್ರಿ. ನಡೆಸುವಿಕೆ ಅಲ್ಲಿಂದ ಬಿಡಿಸ್ಕೊಂಬಂದಿದ್ದು ಒಂದು 2-3 ದಿನ ಅಡವಿಯಲ್ಲಿ ನಡೆಸ್ಬಿಟ್ಟು ಐಗಿಪ್ತವನ್ನ ಏನೋ ಕೊಟ್ಬಿಟ್ರ, ಇದು ಕಾನಾನ್ ದೇಶವನ್ನ ದೇವ್ರು ಕೊಟ್ಬಿಟ್ರ ಅಂತ ನೋಡಿದ್ರೆ ಇಲ್ಲ. ಈಗ ಕಷ್ಟವಾದ ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿರುವಂತ ಜನರು ಅವಿಧೇಯರಾದ್ರು, ದೇವ್ರ ಮಾತಿಗೆ ಕಿವಿಗೊಳಿಲ್ಲ, ಅಪನಂಬಿಕೆ ಉಳ್ಳವರಾದ್ರು, ದೇವ್ರನ್ನ ಪರೀಕ್ಷೆ ಮಾಡಿದ್ರು. ಇದೆಲ್ಲ ಮಾಡಿದಾಗ ದೇವರು ಸಿಟ್ಟುಗೊಂಡು ಅಟ್ಲೀಸ್ಟ್ ಒಂದು ತಿಂಗಳು 2 ತಿಂಗಳು ಹೋಗಿ ಸೇರ್ಬೇಕಾದಂತ ಕಾನಾನ್ ದೇಶದ ಒಂದು ಭಾಗಕ್ಕೆ ಏನೋ ಒಂದು ವರ್ಷ ಮಾಡಿರ್ಬೋದಪ್ಪ. 40 ವರ್ಷ ದೇವ್ರು ಹೇಳ್ಬಿಟ್ರು, 40 ವರ್ಷ ಅಂದ್ಬಿಟ್ಟು. ಯೋಚನೆ ಮಾಡ್ಬೇಕಲ್ಲ, 40 ವರ್ಷಕ್ಕೆ ಇವ್ರ ಊಟದ ಎಕ್ಸ್ಪೆನ್ಸ್ ಏನು, ಇವ್ರ ಆಹಾರ ಏನು, ಅಡವಿಯಲ್ಲಿ ಏನಕ್ಕೆ ನಾನು ಆಹಾರ ಕೊಟ್ಕೊಂಡು ಮಣ್ಣಾಲ ಕೊಡ್ಬೇಕು ಇವ್ರಿಗೆ ಹೋಗಿ ಸೇರಿಸ್ಬಿಡೋಣ, ಕಾನಾನ್ ದೇಶಕ್ಕೆ ಹೋಗಿ ಸೇರ್ಕೊಂಡ್ಬಿಡ್ಲಿ, ಅಲ್ಲೇ ಬೆಳ್ಕೊಳ್ಳಿ, ಏನಕ್ಕೆ ಇಷ್ಟು ಕಷ್ಟ ಬಿಡ್ಬೇಕಂತ ದೇವ್ರು ಯೋಚನೆ ಮಾಡಿದ್ರ?
ದೇವ್ರು ಅವರ ಮಾಂಸಿಕ ವಿಷಯಗಳಿಗೆ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ದೇವ್ರು ಅದನ್ನ ಪೂರೈಸಿ ದೇವ್ರ ಶಕ್ತರಾಗಿದ್ದು. ಆದ್ರೆ ದೇವ್ರು ಎದುರು ನೋಡಿದ್ದೇನಪ್ಪ ಅಂದ್ರೆ, ದೇವ್ರು ನಮ್ ಜೊತೆಗಿದಾರಂತ ನಂಬಿಕೆ ಅವರಲ್ಲಿ ಬೆಳಿಬೇಕಂತ ದೇವ್ರು ಎದುರು ನೋಡ್ತಾ ಇದ್ರು. ಕೆಂಪು ಸಮುದ್ರ ಬೇರ್ಪಟ್ಟಿದ ಮಾತ್ರಕ್ಕೆ ದೇವ್ರು ನಮ್ ಜೊತೆಗೆ ಇದ್ದಾರಂತ ನಂಬಿಕೆ ಬಂದ್ಬಿಡ್ತಾ ಇಸ್ರೇಲ್ ಜನರಿಗೆ? ಅಲ್ಲಿಂದ ಸ್ವಲ್ಪ ದೂರ ಪ್ರಯಾಣ ಮಾಡಿಲ್ಲ. ಆ ಕಹಿಯಾದ ನೀರಿನ ಭಾಗಕ್ಕೆ ಬಂದಾಗ, ಮಾರಾ ಕಡೆ ಬಂದಾಗ ದೇವ್ರ ಹತ್ರ ಗೊಣಗುಡ್ತಾ ಇದ್ರು. ಯಾರಿಗಾದ್ರೂ ಸ್ವಲ್ಪ ಮನಸ್ಸು ಇರ್ಲಿಲ್ವಾ ಅಲ್ಲಪ್ಪ? ಅಷ್ಟು ದೊಡ್ಡ ಬಲಿಷ್ಠ ಐಗುಪ್ತರಿಂದ ಬಿಡುಗಡೆ ಮಾಡ್ಕೊಂಡಿದ್ರೆ ನೋಡ್ರಿ, 10 ಬಾಧೆಗಳನ್ನ ಕೊಟ್ಟಿದ್ರೆ ನಮ್ಗೆ ಯಾವ್ದು ಬರ್ಲಿಲ್ಲ. ಅವರಿಗೆ ಬಂದಂತ ಬಾಧೆಗಳು, ಕಷ್ಟಗಳು ನಮ್ಗೆ ಯಾವ್ದು ಸ್ವಲ್ಪ ಕೂಡ ಟಚ್ ಮಾಡಕ್ಕೆ ದೇವ್ರು ನಮ್ಗೆ ಬಿಡ್ಲಿಲ್ಲ. ಅದು ಮಾತ್ರವಲ್ಲ, ಫರೋಹನ ಸೇನೆ ನಮ್ಮನ್ನ ಅಟ್ಟಿಸ್ಕೊಂಡ್ ಬರ್ಬೇಕಾದ್ರೆ ಕೆಂಪು ಸಮುದ್ರದಲ್ಲಿ ಎಷ್ಟು ಕ್ಷಣ ಮಾತ್ರದಲ್ಲಿ ನಾವು ಮುಳುಗ್ತಾ ಇದ್ವಿ, ಆದ್ರೂ ನಮ್ಮನ್ನ ಮುಳುಗಿಸಿದ, ಅವ್ರನ್ನ ಮುಳುಗಿಸಿದ್ದಾರೆ ಅಂತ ಆ ಒಂದು ದೇವ್ರ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ದೇವ್ರು ನಮ್ ಜೊತೆಗಿದ್ದಾರೆ, ನಮ್ಮನ್ನ ನಡೆಸ್ತಾ ಇದ್ದಾರೆ ಅನ್ನೋಂಥ ಭಾವನೆ ಬಂದಿರ್ಬೇಕಾಯ್ತಲ್ಲ. ಭಾವನೆ ಹೆಂಗ್ ಬಂದಿರ್ಬೇಕು? ಬೇರೆ ಹತ್ರ ಬಂದಿರ್ಬೇಕು. ಹೆಂಗ್ ಬಂದಿರ್ಬೇಕು ಗೊತ್ತಾ? ದೇವ್ರು ನಮ್ ಜೊತೆಗಿದ್ರೆ ಯಾಕೆ ನಾನು ಕಹಿಯಾದ ನೀರ್ ಕುಡಿತೀನಿ? ದೇವ್ರು ನನ್ ಜೊತೆಗಿದ್ರೆ ಯಾಕೆ ನಾನು ಊಟ ಇಲ್ಲದೆ ಸಾಯ್ತೀನಿ? ದೇವ್ರು ನನ್ ಜೊತೆ ಇದ್ರೆ ಯಾಕೆ ನಾನು ತುಂಬಾ ಪ್ರಯಾಣ ಕಷ್ಟಪಟ್ಟು ನಡೀತೀನಿ? ಈ ತರ ಭಾವನೆ ಬಂದಿರ್ಬೇಕು ಅವ್ರಿಗೆ. ಕರೆಕ್ಟ್ ಅಲ್ವಾ? ಅಂದ್ರೆ ದೇವ್ರಿದಾರೆ ಅಂದ್ರೆ ನಾನು ಚೆನ್ನಾಗಿರ್ಬೇಕು. ಅದೇ ಅವರ ಒಂದು ಭಾವನೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದು ಕೂಡ ಹಲವಾರು ಕ್ರೈಸ್ತರ ಮಧ್ಯದಲ್ಲಿ ಇದೇ ಭಾವನೆ ಇರೋದು. ದೇವ್ರು ನನ್ನ ಜೊತೆಗಿದ್ದಾರೆ ಅಂದ್ರೆ ಎವಿಡೆನ್ಸ್ ನನ್ನ ಲೈಫ್ ಯಾಕೆ ಹಿಂಗಿದೆ. ಹೆಂಗಿರ್ಬೇಕು ಲೈಫ್? ಅವರೇ ಊಹೆ ಮಾಡಿರ್ತಾರೆ, ನನ್ನ ಲೈಫ್ ಹಿಂಗಿರ್ಬೇಕು. ಇದೇ ಗುರುತು. ದೇವ್ರು ನನ್ನ ಜೊತೆಗಿದ್ದಾರೆ ಅಂದ್ರೆ ಇದೇ ಸೈನು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನು ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡೆದ್ರು ದೇವ್ರು ನನ್ನ ಜೊತೆಗಿರ್ತಾರಂತ ವಾಕ್ಯ ಇದೆ. ಹಾಗಾದ್ರೆ ದೇವ್ರು ನನ್ನ ಜೊತೆಗಿರ್ಬೇಕಾದ್ರೆ ಕಾರ್ಗತ್ತೆಯ ಕಣಿವೆಯಲ್ಲಿ ನಾನು ಯಾಕೆ ನಡಿಬೇಕು? ದೇವ್ರು ಯಾಕೆ ನನ್ನ ನಡೆಸ್ಬೇಕು? ದೇವ್ರು ನನ್ನ ಒಳ್ಳೆ ದಾರಿಯಲ್ಲಿ ನಡೆಸ್ಬೇಕು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದೇವ್ರು ನಮ್ ಜೊತೆಗಿದ್ರೆ ಎಂತ ಪರಿಸ್ಥಿತಿಯಲ್ಲೂ ದೇವ್ರು ನಮ್ಮನ್ನ ಕಾಪಾಡಲು ಶಕ್ತನು ಅಂತ ನಂಬಿಕೆನ ನಾವು ಯಾವಾಗ್ಲೂ ಪ್ರೂವ್ ಮಾಡಿ ತೋರಿಸ್ಬೇಕು. ಹಾಗಂತ ಕಾರ್ಗತ್ತಲೆಯ ಕಣಿವೆಯಲ್ಲಿ ನಡಿಬೇಕಾದ್ರೆ ದೇವ್ರ ಕತ್ಲೆಯಲ್ಲಿ ದಬ್ಬಾಕ್ಬಿಟ್ರ, ನಮ್ಮನ್ನ ಕತ್ತಲೆಯಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರ? ದಾವಿದನ ಬರಿಬೇಕಾದ್ರೆ ಏನಂತ ಬರೀತಾರೆ? ನಾನು ಕತ್ಲೆಯಲ್ಲಿದ್ರು, ಕಷ್ಟಾನುಭವದಲ್ಲಿದ್ರು, ನನ್ನ ಜೊತೆಗೆ ದೇವ್ರಿದ್ದಾರೆ. ಅದರ ಅರ್ಥ ಏನು? ನನ್ನ ಜೊತೆಗೆ ದೇವ್ರಿದ್ದಾರೆ ಅಂದ್ರೆ ನನ್ನ ಬಿಡಿಸಲು ಶಕ್ತನು, ನನ್ನನ್ನು ಕಾಪಾಡಲು ಆತನ ಶಕ್ತನಾಗಿರ್ತಾನೆ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ದೇವರು ನಾನು ನಿಮ್ಮ ಜೊತೆಗೆ ಇದ್ದೀನಿ ಅಂತ ಇಸ್ರೇಲ್ ಜನರಿಗೆ ಹಲವಾರು ಬಾರಿ ದೇವ್ರು ಪ್ರೂವ್ ಮಾಡಿದ್ರು ಕೂಡ ದೇವರು ತನ್ನ ಜೊತೆಗಿರೋದನ್ನ ನಂಬ್ಲೂ ಇಲ್ಲ, ಅಕ್ಸೆಪ್ಟ್ ಮಾಡ್ಲೂ ಇಲ್ಲ ಇಸ್ರೇಲ್ ಜನರು. ಎಂತಹ ಜನರು! ಯೋಚನೆ ಮಾಡಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇವತ್ತು ನಮ್ಮ ಮುಂದೆ ಹಾಗಂತ ದೇವರು ಕೆಂಪು ಸಮುದ್ರವನ್ನ ಬೇರ್ಪಡಿಸುವಂತ ರೀತಿಯಲ್ಲಿ ನಾವು ಕೂಡ ಅದೇ ಒಂದು ಮಿರಾಕಲ್ನ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ತುಂಬಾ ಜನ. ನಮ್ ಜೊತೆಗೆ ದೇವ್ರು ಇದ್ದಿದ್ದೆ ಆದ್ರೆ ಏನ್ ನಡಿಬೇಕು ನನ್ನ ಲೈಫಲ್ಲಿ? ಕೆಂಪು ಸಮುದ್ರ ಮುಂದೆ ಅಡ್ಡ ಬಂದ್ ನಿಂತಿರುವಂತ ಸಮಸ್ಯೆಗಳೆಲ್ಲ ಹಾಗೆ ಛಿದ್ರವಾಗಿಡ್ಬೇಕು, ಎಲ್ಲ ಪರಿಹಾರ ಆಗ್ಬಿಡ್ಬೇಕು, ಏನು ಇಲ್ದೆ ಆಗ್ಬಿಡ್ಬೇಕು. ಅದೇ ಸೈನ್, ಅದೇ ಗುರುತು ದೇವ್ರು ಇದಾರೆ ಅಂದ್ಬಿಟ್ಟು. ಹೌದಾ? ತುಂಬಾ ಕನ್ಫ್ಯೂಷನ್ ಆಗುತ್ತಲ್ಲ ಕೇಳ್ತಾ ಇದ್ರೆ. ಬ್ರದರ್ ಏನ್ ಹೇಳಕ್ ಬರ್ತಿದ್ರ? ಹಂಗಾದ್ರೆ ನಮ್ ಸಮಸ್ಯೆಗಳು ಸಮಸ್ಯೆಯಾಗಿ ಉಳಿಯುತ್ತಾ? ನಮ್ ಕಷ್ಟಗಳು ಕಷ್ಟವಾಗಿ ಉಳಿಯುತ್ತಾ? ದೇವ್ರು ನಮ್ ಜೊತೆಗಿದ್ರೆ ಇದನ್ನ ಪರಿಹಾರ ಮಾಡಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳೋಣ. ನಾವು ಕಷ್ಟಾನುಭವವಿಲ್ಲದೆ ಚೆನ್ನಾಗಿರೋದ್ರ ಮೂಲಕ ಕ್ರಿಸ್ತನ ಸಾರೂಪ್ಯ ಬೆಳೆಯೋದೇ ಆಗಿದ್ರೆ ಅಂದ್ರೆ ಯಾವುದೇ ಕಷ್ಟಗಳನ್ನ ಅನುಭವಿಸದೆ ಕ್ರಿಸ್ತನ ಸಾರೂಪ್ಯವನ್ನ ಬೆಳೆಸ್ಕೊಳ್ಳೋದೇ ಆಗಿದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬಾಧೆಗಳಿಂದ ವಿಧೇಯತೆನ ಕಳೀತಾ ಇರ್ಲಿಲ್ಲ. ಅವ್ರಿಗೂ ಬಾಧೆಗಳು ಬೇಕಾಗಿರ್ಲಿಲ್ಲ. ಯಾಕೆ ಗೊತ್ತಾ? ಆತನಲ್ಲಿ ಯಾವುದೇ ಪಾಪ ಇರ್ಲಿಲ್ಲ. ಪರಿಪೂರ್ಣ ಎಕ್ಸ್ಪರ್ಟ್ ಆಗಿದ್ರು. ಆತನು ತಿದ್ಕೊಳ್ಳಕ್ಕೂ ಬದಲಾವಣೆ ಮಾಡ್ಕೊಳ್ಳಕ್ಕೂ ಯಾವುದೇ ಪಾಪವಿರ್ಬೋದು, ದೇವರಿಗೆ ವಿರುದ್ಧವಾದಂತ ಯಾವುದೇ ಕ್ರಿಯೆ, ಯಾವುದೇ ಲೋಪದೋಷಗಳು ಇರಲಿಲ್ಲ. ನಿಷ್ಕಳಂಕನಾಗಿದ್ರು. ಅವ್ರ ಈ ಬಾಧೆಗಳಿಂದ ತನ್ನ ವಿಧೇಯತೆನ ಪ್ರೂವ್ ಮಾಡುವಂತ ಅವಶ್ಯಕತೆನೇ ಇರ್ಲಿಲ್ಲ. ಯಾಕೆ ದೇವ್ರು ಅವ್ರು ಕೊಟ್ಟಿದ್ರು? ಯಾಕೆ ದೇವ್ರು ಅವ್ರಿಗೆ ಬಾಧೆಗಳನ್ನ ಇಟ್ಟಿದ್ರು? ಯೋಚನೆ ಮಾಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಭೂಮಿಯಲ್ಲಿ ಇರ್ಬೇಕಾದ್ರೆ
ಆ 3.5 ವರ್ಷ ದೇವ್ರ ಅವ್ರ ಜೊತೆಗಿದ್ರು ತಾನೆ. ಅವ್ರನ್ನ ಕೈ ಬಿಟ್ರ? ಎಲ್ಲಿ ಕೈ ಬಿಟ್ರು? ಶಿಲುಬೆ ಮರಣದಲ್ಲಿ ಕೈ ಬಿಟ್ರು. ಕರೆಕ್ಟಾ? ಅದಕ್ಕಿಂತ ಮೊದ್ಲು ಎಲ್ಲಾದ್ರೂ ಕೈ ಬಿಟ್ರ? ಆದ್ರೆ ಕೈ ಬಿಟ್ಟಿಲ್ಲ ಅನ್ನೋದಕ್ಕೆ ಯೇಸು ಕ್ರಿಸ್ತನಿಗೆ ಸರಿಯಾದ ಸಮಯದಲ್ಲಿ ಆಹಾರ, ಸರಿಯಾದ ಸಮಯದಲ್ಲಿ ನಿದ್ದೆ, ಏನೇನ್ ಬೇಕೋ ಎಲ್ಲ ವಸತಿಗಳು ಸಿಗ್ತಾ ಇತ್ತ ಆತನಿಗೆ? ಇಲ್ಲ. ಹಾರಾಡುವ ಹಕ್ಕಿಗಳಿಗೆ ಗೂಡುಗಳಿವೆ, ನರಿಗಳಿಗೆ ಏನಿದೆ? ಏನಂತಿಲ್ಲದ್ರು? ಆ ಮನುಷ್ಯ ಕುಮಾರನಿಗೆ ತಲೆ ಹಿಡಿಸುವಷ್ಟು ಸ್ಥಳವಿಲ್ಲ. ದೇವ್ರ ಜೊತೆಗಿಟ್ಟಿಲ್ವಾ? ಈ ರೀತಿ ಲೈಫ್ ಲೀಡ್ ಮಾಡ್ಬೇಕಾಯ್ತಾ? ದೇವ್ರ ಜೊತೆಗಿದ್ರೆ ಅಂದ್ರೆ ಈ ತರ ಜೀವನ ಮಾಡ್ಬೇಕಾಯ್ತಾ? ಯೇಸು ಕ್ರಿಸ್ತ 3.5 ವರ್ಷ ಇಡೀ ಲೋಕನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ತನ್ನ ಜೊತೆಗೆ ದೇವರಿದ್ದಾರೆ ಇರ್ಬೇಕಾದ್ರೆ ಈ ರೀತಿನೇ ಜೀವನ ಮಾಡ್ಬೇಕಾಯ್ತಾ? ತನ್ನ ತಂದೆ ಈ ರೀತಿ ಬಿಟ್ಬಿಡ್ತಾರ ಅವ್ರನ್ನ? ಹಾಗಂದ್ಬಿಟ್ಟು ಎಲ್ಲಾದ್ರೂ ದೇವರು ಕರ್ತನಾದ ಯೇಸು ಕ್ರಿಸ್ತನು, ದೇವರೇ ಯಾಕೆ ನನ್ನ ಜೊತೆಗೆ ನೀವು ಇರ್ಬೇಕಾದ್ರೆ ಯಾಕೆ ಈ ತರ ಕಷ್ಟವನ್ನು ಕೊಟ್ಟಿದ್ರಾ, ಯಾಕೆ ಈ ತರ ಲೈಫ್ನ ಕೊಟ್ಟಿದ್ರಾ ಅಂತ ಏನಾದ್ರು ಕೇಳಿದ್ರ ದೇವ್ರ ಹತ್ರ? ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇವತ್ತು ನಾವು ಗೊಣಗೋದೇ ಆಯ್ತು, ಬೇಲಾಡೋದೇ ಆಯ್ತು, ಅಳೋದೇ ಆಯ್ತು, ಕಣ್ಣೀರ್ ಸುರ್ಸೋದೇ ಆಯ್ತು. ಯಾಕೆ 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 ಅಂತ ದೇವ್ರ ಕೇಳಿ ಅಲ್ವಾ? ದೇವ್ರ ಕಣ್ಣೀರ್ ಬಿಡ್ತಾರೆ ನಮ್ಮ ವಿಷಯದಲ್ಲಿ. ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿಯ ಸಹೋದರರೇ. ನನ್ನ ಮಕ್ಕಳು ಇನ್ನೂ ಕೂಡ ತಿಳಿದೇ ಇದಾರಲ್ವಾ? ಇದೇ ಒಂದು ವಿಷಯವನ್ನ ದೇವರು ಇಸ್ರೇಲ್ ಜನರಿಗೆ ತಿಳಿಸಕ್ಕೆ ತುಂಬಾ ಪ್ರಯತ್ನ ಪಟ್ಟಿದ್ರು ನೋಡ್ರಿ. ನಾನು ನಿನ್ ಜೊತೆಗೆ ಇದೀನಿ ಅನ್ನೋ ವಿಷಯವನ್ನ ದೇವರವ್ರಿಗೆ ಅನೇಕ ಸಮಯಗಳಲ್ಲಿ ತಿಳಿಸ್ಕೊಟ್ಟಿದ್ರು. ಶತ್ರುಗಳ ದಾಳಿ ಬಂದಾಗ, ಶತ್ರುಗಳವ್ರನ್ನ ಅಟ್ಯಾಕ್ ಮಾಡಿದಾಗ ದೇವರವ್ರನ್ನ ಕಾಪಾಡಿದ್ರು, ಖಂಡಿತವಾಗ್ಲು ಕಾಪಾಡಿದ್ರು. ಆದ್ರೆ ಕೆಲವೊಂದು ಕ್ಷಣದಲ್ಲಿ, ಕೆಲವೊಂದು ವಿಷಯದಲ್ಲಿ ದೇವ್ರೇನ್ ಮಾಡಿಲ್ಲ, ಏನು ಮಾಡಿರ್ಲಿಲ್ಲ. ಯಾಕೆಂದ್ರೆ ನೋಡ್ರಿ, ಅವರಿಗೆ ಅವಶ್ಯಕವಾದ ವಿಷಯವನ್ನ ದೇವ್ರು ಕೊಡ್ತಾರಂತ ಭರವಸೆನ ಅವ್ರು ಉಳಿಸ್ಕೊಬೇಕಾಯ್ತು. ಊಟ ಮಾಡದೇ ಇದ್ರೆ, ಬೆಳಿಗ್ಗೆ ಊಟ ಮಾಡಿಲ್ಲ ಅಂದ್ರೆ ಮಧ್ಯಾಹ್ನ ಸಾಯಲ್ಲ ನಾವು. ಬೆಳಿಗ್ಗೆ ಊಟ ಮಾಡಿದ್ ರಾತ್ರಿನೂ ಸಾಯಲ್ಲ ಕೆಲವೊಂದು ಟೈಮಲ್ಲಿ. ನಮ್ಗೆ ಗೊತ್ತು ಎಷ್ಟು ವರ್ಷ ಕೆಲವ್ರು ಏನ್ ಮಾಡಿದ್ರೆ ತಿಂಗಳ ಉಪವಾಸ, ನಮ್ಮ ಕರ್ತನ ದೇಶಕ್ಕೆ 40 ದಿನ ಉಪವಾಸ ಇದ್ದಾರೆ. ನಾವ್ಯಾರು ಅಷ್ಟು ಉಪವಾಸ ಇರಲ್ಲ ಬಿಡ್ರಿ. ನಮ್ಮ ಕೈಯಲ್ಲಿ ತಿಂಗಳ ಉಪವಾಸ ಇರಕ್ಕಾಗಲ್ಲ. ಅಟ್ಲೀಸ್ಟ್ ಒಂದು ಮನುಷ್ಯನ ಆರೋಗ್ಯವಾಗಿ ತನ್ನ ಸಮಯಕ್ಕೆ ತಕ್ಕ ಹಾಗೆ ಊಟ ಮಾಡ್ತಿರೋಂಥ ವ್ಯಕ್ತಿ ಒಂದ್ ವೇಳೆ ಉಪವಾಸವಿದ್ರು ಎಲ್ಲೋ ಒಂದ್ ಕಡೆ ಹೋಗಿ ಸಿಲಾಕೊಂಡ್ಬಿಟ್ಟ ಏನೋ ಆಗ್ಬಿಡ್ತಂದ್ರೆ 3-4 ದಿವಸ ಕೂಡ ಉಳಿಬೋದು ಅಲ್ವಾ? ಅಂದ್ರೆ ಏನಕ್ಕೆ ವಿಷಯ ಹೇಳ್ತಾ ಇದೀನಿ, ಒಂದ್ ವೇಳೆ ಆ ಸಮಯದಲ್ಲಿ ಊಟ ಇಲ್ಲದೆ ಹೋದಾಗ ಎಂತಹ ಕ್ಯಾರೆಕ್ಟರ್ನ ತೋರಿಸ್ತೀರಾ ನೀವು? ಎಂತಹ ರಿಯಾಕ್ಷನ್ ತೋರಿಸ್ತೀರಾ? ಇಸ್ರೇಲ್ ಜನರು ಅದನ್ನೇ ತಾನೇ ತೋರಿಸಿದ್ದು. ಊಟ ಇಲ್ದೆ ಹೋದಾಗ, ಊಟ ಇಲ್ದೆ ನಾವು ಸಾಯ್ಬೇಕಾ? ಆಯ್ತಪ್ಪ, ದೇವ್ರು ಇಲ್ಲಿವರೆ ನಡ್ಸ್ಕೊಂಡ್ ಬಂದಿದ್ದಾನಂದ್ರೆ ಏನೋ ದಾರಿ ಇಟ್ಟಿರ್ಬೋದು, ವೇಟ್ ಮಾಡೋಣ. ದೇವ್ರ ಮೇಲೆ ಯಾಕೆ ನಂಬಿಕೆ ಕಳ್ಕೊಬೇಕು? ಒಂದ್ ವೇಳೆ ನಾನು ದೇವರ ದೃಷ್ಟಿಯಲ್ಲಿ ಏನೋ ಪಾಪ ಮಾಡಿಲ್ಲ ಅಂದ್ರೆ ದೇವ್ರು ನನ್ನ ಸಾಯಕ್ಕೆ ಬಿಡಲ್ಲ. ಈ ನಂಬಿಕೆ ಅವ್ರು ಬರ್ಬೇಕಾಯ್ತು. ನಮ್ ನಂಬಿಕೆ ಬೇರೆ, ಅವ್ರ ನಂಬಿಕೆ ಬೇರೆ. ನನ್ನ ದೇವ್ರು ಸಾಯಿಸಿದ್ರೂ ಪರವಾಗಿಲ್ಲ, ದೇವ್ರನ್ನ ನಂಬ್ತೀನಿ ಅನ್ನೋದು ನಮ್ಮ ನಂಬಿಕೆ. ನನ್ನ ದೇವ್ರು ಸಾಯಿಸಕ್ಕೆ ಬಿಡಲ್ಲ ಅನ್ನೋಂಥ ನಂಬಿಕೆ ಅವ್ರಿಗೆ ಇರ್ಬೇಕಾಯ್ತು ಅಲ್ವಾ? ಅದನ್ನು ತೋರಿಸಿಲ್ಲ ಅವರು. ಹೆಜ್ಜೆ ಹೆಜ್ಜೆಗೂ ಗುಣ ಕೊಟ್ಟುತ್ತಾ ಎಲ್ಲಿದ್ದಾರೆ ದೇವ್ರು? ಇದ್ರೆ ಯಾಕೆ ಹಿಂಗಾಗುತ್ತೆ? ನಮ್ಗೆ ಯಾಕೆ ಊಟ ಇಲ್ಲ, ನಮ್ಗೆ ಯಾಕೆ ಆಹಾರ ಇಲ್ಲ ಅಲ್ವಾ? ಇದನ್ನೆಲ್ಲ ಪ್ರತಿ ಸರಿ ಮಾಡ್ತಾ ಇದ್ರು ಕ್ರಿಸ್ತನ ಪ್ರೀತಿಯ ಸಹೋದರರೇ. ಇವತ್ತು ನಾವು ಇಸ್ರೇಲ್ ಜನರನ್ನ ಹೇಗೆ ನೋಡ್ತಾ ಇದೀವಿ? ನಾವು ಇಸ್ರೇಲ್ ಜನರನ್ನ ಸತ್ಯವೇದದಲ್ಲಿ ನಾವು ವಿಷಯಗಳನ್ನ ಓದಿದಾಗ ಆದಿಕಾಂಡದಿಂದ ನಮ್ಮ ವಿಮೋಚನಾ ಕಾಂಡದಿಂದ ಬರ್ಬೇಕಾದ್ರೆ ಅವರ ಚರಿತ್ರೆ ಆರಂಭವಾಗುತ್ತಲ್ವಾ, ಅಲ್ಲಿಂದ ಮಲ್ಕಿಯ ಪುಸ್ತಕದ ಕೊನೆವರೆಗೂ ನಾವು ನೋಡ್ಬೇಕಾದ್ರೆ ಇಸ್ರೇಲ್ ಜನರು ನೋಡ್ಬೇಕಾದ್ರೆ ಇಸ್ರೇಲ್ ಜನರ ಜೊತೆ ದೇವರು ಇದ್ರು ಅಂತ ನೋಡ್ತಾ ಇದೀವಾ, ಇಲ್ಲ ಅಂತ ನೋಡ್ತಾ ಇದೀವಾ? ಆ ಚರಿತ್ರೆ ಏನಂತ ಹೇಳ್ಕೊಡುತ್ತೆ? ದೇವರು ಅವ್ರ ಜೊತೆಗೆ ಇದ್ರು ಅಂತ ತಿಳಿಸ್ಕೊಡ್ತಾ ಇದೆ. ಕರೆಕ್ಟ್ ಅಲ್ವಾ? ಆ ಇತಿಹಾಸಗಳು ಅವ್ರ ಜೊತೆಗೆ ಇದ್ರು ಅಂತ ತಿಳಿಸ್ಕೊಡುತ್ತೆ. ಆದ್ರೆ ಇನ್ನೊಂದು ಕೂಡ ಇತಿಹಾಸ ತಿಳಿಸ್ಕೊಡುತ್ತೆ, ದೇವ್ರ ಅವ್ರ ಜೊತೆಗೆ ಇರೋದನ್ನ ಆ ಜನರು ಗ್ರಹಿಸ್ಕೊಳ್ಳಿಲ್ವಲ್ಲ, ಆ ಜನರು ಅರ್ಥ ಮಾಡ್ಕೊಂಡಿಲ್ವಲ್ಲ, ಅವ್ರ ಮೇಲೆ ನಂಬಿಕೆ ಇಡ್ಲಿಲ್ವಲ್ಲ, ಅದನ್ನು ಕೂಡ ತಿಳಿಸ್ಕೊಡುತ್ತೆ. ನಮ್ಮ ಜೀವನದಲ್ಲಿ ಇವತ್ತು ನಾವು ಹಲವಾರು ಸಮಯದಲ್ಲಿ ದೇವ್ರು ಇರುವಂತ ನಮ್ಮನ್ನ ನಡೆಸುವಂತ ರೀತಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ದೆ ಹೋದಾಗ ಒಂದು ದಿನ ನೋಡ್ತೀವಿ, ಇಡೀ ಲೋಕ ನೋಡುತ್ತೆ ನಮ್ಮನ್ನ. ನೋಡಿ ದೇವ್ರು ನಿಮ್ಮನ್ನ ಹೇಗ್ ನಡ್ಸ್ಕೊಂಡ್ ಬಂದಿದ್ದಾರೆ. ನಿಮ್ಗೆ ಯಾಕೆ ಗೊತ್ತಿಲ್ವಾ ದೇವ್ರು ನಡ್ಸಿದ್ದು? ಯಾಕೆ ಈ ಟೈಮಲ್ಲಿ ಗುಣಗಾಡಿದೀರಾ? ಯಾಕೆ ದೇವ್ರ ಮುಂದೆ ನೀವೇನ್ ಮಾಡಿದಿರಾ? ಇಂಥ ಒಂದು ಪ್ರಶ್ನೆ ಕೇಳಿದಿರಾ? ದೇವ್ರು ನಡ್ಸಿರೋ ವಿಧಾನ ನಿಮ್ಗೆ ಅರ್ಥವಾಗಿರ್ಲಿಲ್ವಾ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇವತ್ತು ನಮಗಿರುವಂತ ಒಂದು ಹೈಲಿ ಪ್ರೊಟೆಕ್ಷನ್. ಅದಕ್ಕೆ ಇಸ್ರೇಲ್ ಜನರಿಗೆ ದೇವ್ರು ಏನ್ ಮಾಡ್ತಿದ್ರು?
ಮೇಘಸ್ತಂಭ ಅಗ್ನಿಸ್ತಂಭವನ್ನು ಕೊಟ್ಟಿದ್ರು ಅವನ್ನ ಕಾಪಾಡಕ್ಕೆ. ಏನದು ಮೇಘಸ್ತಂಭ ಅಗ್ನಿಸ್ತಂಭ? ಪ್ರೊಟೆಕ್ಷನ್. ಮೇಘಸ್ತಂಭ ಅಂದಾಗ ಬಿಸಿಲಿಗೆ ಅಧಿಕವಾಗಿ ಅವರಿಗೆ ಬಿಸಿಲು ಬರಬಾರ್ದು ಅಂದ್ಬಿಟ್ಟು ಮೇಘ ಇತ್ತು. ಎಲ್ಲ ಮನೆಗೂ ಒಂದೇ ಸೂರಿತ್ತು. ಸುಮಾರು 6 ಲಕ್ಷ ಗಂಡಸರು ಇರ್ಬೇಕಾದ್ರೆ ಒಂದು 20 ಲಕ್ಷ ಜನರು ಇರ್ಬೇಕು ನೋಡಿ ಇಟ್ಕೊಳ್ಳಿ. ಎಲ್ರಿಗೂ ಒಂದು ಮನೆ ಕಟ್ಟಕ್ಕಾಗುತ್ತಾ? ದೇವ್ರು ಕಟ್ಕೊಟ್ಟಿದ್ರು. ಮೇಲೆ ಮೇಯ್ನ್ ನಮ್ಗೆ ಬೇಕಾಗಿರೋದೇನು? ಮಳೆ ಬಿಸಿಲು ಗಾಳಿಗೆ ಪ್ರೊಟೆಕ್ಷನ್. ಮೇಲೆ ಮೇಘ ಇತ್ತು. ಆ ಒಂದು ಪ್ರಯಾಣದಲ್ಲಿ ಅವರಿಗೆ ಎಲ್ಲೂ ಕೂಡ ಅಡಚಣೆ ಉಂಟಾಗದೇ ಇತ್ತು. ಇವತ್ತು ಯಾರಾದ್ರೂ ನಾವು ಒಂದೇ ಒಂದು ಬೆಳಕಿಟ್ಕೊಂಡು 20 ಲಕ್ಷ ಜನರು ಒಂದ್ ಬೆಳಕಲ್ಲಿ ವಾಸ ಮಾಡಕ್ಕಾಗುತ್ತಾ? ಅಗ್ನಿಸ್ತಂಭ ರಾತ್ರಿಯಲ್ಲಿ ಒಂದು ಲೈಟ್ ಇಡೀ ಪಾಳೆಯಕ್ಕೆ, ಇಡೀ ಜನರಿಗೇನಾಗ್ತಿತ್ತು? ಬೆಳಕು ಕೊಡ್ತಾ ಇತ್ತು. ಏನ್ ಮಿರಾಕಲ್! ನಮ್ಮ ಕಲ್ಪನೆಗೂ ನಮ್ಮ ಇಮ್ಯಾಜಿನೇಷನ್ಗೂ ನಾವು ಯಾವುದೇ ಟೆಕ್ನಾಲಜಿ ಬಳಸಿದ್ರು ಆ ಒಂದು ರಿಯಲ್ ಪಿಕ್ಚರ್ನ ತರಕ್ಕಾಗಲ್ಲ ಇವತ್ತು ನಮ್ಮ ಮುಂದೆ. ಯಾಕಂದ್ರೆ ದೇವ್ರು ಕೊಟ್ಟಂತ ಪ್ರೊಟೆಕ್ಷನ್ ಅಷ್ಟು ಉನ್ನತವಾಗಿತ್ತು ಅವರಿಗೆ. ಇರ್ಲಿಲ್ಲ. ಕಾನಾನ್ ದೇಶಕ್ಕೆ ಬಂದ್ಮೇಲೆ ಮೇಘಸ್ತಂಭ ಇಲ್ಲ, ಅಗ್ನಿಸ್ತಂಭ ಇಲ್ಲ, ಮಣ್ಣಾ ಇಲ್ಲ, ಎಲ್ಲ ನಿಂತೋಯ್ತು. ಅವಶ್ಯಕತೆ ಇರ್ಲಿಲ್ಲ. ಯಾಕೆ? ದೇವ್ರು ನಮ್ಮನ್ನ ಕಾಯ್ದು ಕಾಪಾಡ್ತಾ ಇದ್ದಾರೆ. ಅಂದ್ರೆ ಕಷ್ಟವಾದ ಸನ್ನಿವೇಶದಲ್ಲಿ ದೇವ್ರು ನಮ್ಮ ಜೊತೆಗೆ ಇದ್ದಾರೆ. ಅಡವಿಯಲ್ಲಿ ನಾವು ಪ್ರಯಾಣ ಮಾಡಿದಂತ ಆ ಒಂದು ಅಪಾಯಕರವಾದ ಸ್ಥಳಗಳಲ್ಲಿ ದೇವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಎವಿಡೆನ್ಸ್. ಮೇಘಸ್ತಂಭ, ಅಗ್ನಿಸ್ತಂಭ, ಮಣ್ಣ, ಇದೆಲ್ಲ ಎವಿಡೆನ್ಸ್. ನಮಗೆ ಬೇಕಾದದನ್ನ ದೇವರು ಪೂರೈಕೆ ಮಾಡ್ತಾ ಇದ್ರು ಅನ್ನೋದಕ್ಕೆ ಎವಿಡೆನ್ಸಸ್. ಇಲ್ಲ ಅಂತ ಯಾರಾದ್ರೂ ಹೇಳ್ಬೋದ ಇವತ್ತು? ಇಲ್ಲ ಬ್ರದರ್, ದೇವ್ರು ಇಡ್ಲಿಲ್ಲ, ಇದಿದ್ರೆ ಯಾಕೆ ಈ ತರ ಆಗ್ತಿತ್ತು ಅಂತ ಮಾತಾಡ್ಬೋದ ನಾವು? ಇಲ್ಲ, ನಾವು ಮಾತಾಡಕ್ ಆಗದೇ ಇಲ್ಲ. ನಾವು ಯಾರು ದೇವ್ರನ್ನ ನೋಡಿಲ್ಲ, ಆದ್ರೂ ಇಸ್ರೇಲ್ ಜನರನ್ನ ದೇವ್ರು ನಡೆಸಿದ್ದಾರೆ ಅನ್ನೋದಕ್ಕೆ ನಾವು ಸ್ಟ್ರಾಂಗ್ ಪ್ರೂಫ್ ಆಗಿ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿ ನಾವು ನಂಬೋದು, ದೃಢವಾಗಿ ನಾವು ನಂಬಿಕೆ ಇಡ್ಬೋದು. ದೇವ್ರು ಕೊಟ್ಟಿರೋಂಥ ಬರಹಗಳ ವಿಷಯದಲ್ಲಿ ನಂಬಿಕೆ ಇಡ್ಬೋದು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರೆ ಇಸ್ರೇಲ್ ಜನರು ಏನ್ ಮಾಡಿಲ್ಲ? ಆ ವಿಷಯವನ್ನ ಗ್ರಹಿಸ್ಕೊಳ್ಳೇ ಇಲ್ಲ, ಅರ್ಥ ಮಾಡ್ಕೊಂಡಿಲ್ಲ. ದೇವರ ವಾಗ್ದಾನ ಹೇಗಿದೆ ಗೊತ್ತಾ? ಈ ವಾಗ್ದಾನಕ್ಕೂ ಒಡಂಬಡಿಕೆಗೂ ಡಿಫ್ರೆಂಟ್ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ವಾಗ್ದಾನ ಅಂದ್ರೆ ಒಬ್ಬರು ಮಾಡುವಂತ ವಿಷಯ, ಅವ್ರು ಹೇಳಿದ್ರೆ ಅದನ್ನ ನೆರವೇರಿಸ್ತಾರೆ. ಒಡಂಬಡಿಕೆ ಅಂದ್ರೆ ಇಬ್ರು ಅದಕ್ಕೆ ಅಗ್ರಿಮೆಂಟ್ಗೆ ಓಪನ್ ಇದಾಗ್ಬೇಕು. ಒಬ್ಬರು ಅದಕ್ಕೆ ರಿಜೆಕ್ಟ್ ಆಗ್ಬಿಟ್ರು ಆ ಒಡಂಬಡಿಕೆ ಸ್ಪೈಲ್ ಆಗ್ಬಿಡುತ್ತೆ. ದೇವ್ರು ನಮಗೆ ವಾಗ್ದಾನ ಮಾಡಿದ್ರು, ಅಬ್ರಾಹ್ಮನಿಗೆ ವಾಗ್ದಾನ ಮಾಡಿದ್ರು. ಏನಂತ ವಾಗ್ದಾನ ಮಾಡಿದ್ರು? ನಿನ್ನ ಸಂತತಿನ ಏನ್ ಮಾಡ್ತೀನಿ? ಆಶೀರ್ವದಿಸ್ತೀನಿ. ನಿನ್ನ ಸಂತತಿ ಮೂಲಕ ಇಡೀ ಲೋಕವನ್ನ ಆಶೀರ್ವದಿಸ್ತೀನಿ. ಅಬ್ರಾಮ್ ಇರ್ಲಿ ಇಲ್ದೆ ಹೋಗ್ಲಿ, ಅಬ್ರಾಮ್ ಜೀವಂತವಾಗಿರ್ಲಿ ಸತ್ತೋಗಿರ್ಲಿ, ಆದ್ರೆ ವಾಗ್ದಾನ ಸಾಯ್ತಿರ್ಲಿಲ್ಲ. ವಾಗ್ದಾನ ಸಾಯಲ್ಲ. ಅದು ನೆರವೇರಿಸುವವರೆಗೂ ಅದನ್ನ ಯಾರು ಏನು ಮಾಡಕ್ಕಾಗಲ್ಲ. ಅದು ದೇವರ ವಾಗ್ದಾನ. ಇಸ್ರೇಲ್ ಜನರು ಎಂತ ಸನ್ನಿವೇಶದಲ್ಲಿ ಹೋದ್ರು ಕೂಡ, 2000 ವರ್ಷಗಳಿಂದ ಇಸ್ರೇಲ್ ಜನರು ಮರೆಯಲ್ಪಟ್ಟರು ಕೂಡ ಇಲ್ಲಿಯವರೆಗೂ ದೇವರು ಅಬ್ರಾಹ್ಮನಿಗೆ ಮಾಡಿದಂತ ವಾಗ್ದಾನವೇ ನೆರವೇರ್ತಾ ಇದೆ. ಎಲ್ಲೂ ಮಿಸ್ ಆಗ್ಲಿಲ್ಲ. ನೋಡ್ರಿ, ಇಸ್ರೇಲ್ ಜನರ ಮೇಲೆ ದೇವರು ಇಟ್ಟಿರುವಂತ ಪ್ರೀತಿ ನೋಡ್ರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅದೆಲ್ಲ ನಮಗೆ ಎಚ್ಚರಿಕೆಯಾಗಿ ಪಾಠವಾಗಿ ತಿಳಿಸಲ್ಪಟ್ಟಿದೆ. ಅವರು ನಾವು ಓದ್ತೀವಲ್ಲ, ಎಲ್ಲಿ ಓದ್ತೀವಿ? ನೀವು ಇದು ಓದ್ರಿ, 1 ಕೊರಿಂಥದವರಿಗೆ 10ನೇ ಅಧ್ಯಾಯ 1 ಕೊರಿಂಥದ 10ನೇ ಅಧ್ಯಾಯ 1ರಿಂದ ಕೆಲವೊಂದು ವಾಕ್ಯವನ್ನು ಓದ್ಕೊಂಡ್ಬನ್ರಿ ಸತ್ಯವೇದದಲ್ಲಿ. ಸಹೋದರರೇ, ಮುಂದಿನ ಸಂಗತಿಯಲ್ಲಿ ನೀವು ಲಕ್ಷ್ಯವಿಡಬೇಕೆಂದು ನಾನು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ನಮ್ಮ ಪಿತೃಗಳೆಲ್ಲರೂ ಮೇಘದ ನೆರಳಿನಲ್ಲಿದ್ದರು, ಅವರೆಲ್ಲರೂ ಸಮುದ್ರವನ್ನು ದಾಟಿ ಹೋದರು. ಅವರೆಲ್ಲರೂ ಮೋಶೆಯ ಶಿಷ್ಯರಾಗುವುದಕ್ಕಾಗಿ ಮೇಘದಲ್ಲಿಯೂ ಸಮುದ್ರದಲ್ಲಿಯೂ ದೀಕ್ಷಾ ಸ್ನಾನವನ್ನು ಹೊಂದಿದರು. ಕಂಟಿನ್ಯೂ ಮಾಡಿ ಸಿಸ್ಟರ್. ಅವರೆಲ್ಲರೂ ದೈವಿಕವಾದ ಒಂದೇ ಆಹಾರವನ್ನು ತಿಂದರು. ಅವರೆಲ್ಲರೂ ದೈವಿಕವಾದ ಒಂದೇ ನೀರನ್ನು ಕುಡಿದರು. ಹೇಗೆಂದರೆ, ಅವರ ಹಿಂದೆ ಹೋಗುತ್ತಿದ್ದ ದೈವಿಕವಾದ ಬಂಡೆಯೊಳಗಿಂದ ಬಂದ ನೀರನ್ನು ಕುಡಿಯುತ್ತಿದ್ದರು. ಆ ಬಂಡೆ ಕ್ರಿಸ್ತನೇ. ಆದರೂ ಅವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅವರು ಅಡವಿಯಲ್ಲಿ ಸಂಹರಿಸಲ್ಪಟ್ಟರೆಂದು ಬರೆದದೆಯಷ್ಟೇ. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವವರಾಗಿರಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನಗಳಾಗಿವೆ. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾಗಿದ್ದರು. ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೆಯಲ್ಲ.
ನೀವು ವಿಗ್ರಹಾರಾಧಕರಾಗಬೇಡಿರಿ. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 73,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೆ ಇರೋಣ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರು. ನಾವು ಪರೀಕ್ಷಿಸದೆ ಇರೋಣ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರು. ನೀವು ಗುಣಗುಟ್ಟಬೇಡಿರಿ. ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ಪೂರ್ವಕವಾಗಿವೆ. ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ಪೂರ್ವವಾಗಿದೆ. ಅವರ ಜೊತೆಗೆ ಪ್ರಯಾಣ ಮಾಡಿದಂತಹ ಒಂದು ಇದಿತ್ತಲ್ಲ, ಏನು ಬಂಡೆ, ಯಾರು? ಕರ್ತನಾದ ಯೇಸು ಕ್ರಿಸ್ತನು. ನೋಡ್ರಿ, ಅವ್ರ ಜೊತೆಗಿರುವಂತ ದೂತನು ಅವ್ರ ಜೊತೆಗೆ ಇದ್ರು, ಅವ್ರ ಜೊತೆ ನಡ್ಸ್ಕೊಂಡ್ ಬಂದ್ರು. ದೇವರ ನಡೆಸುವಿಕೆಯನ್ನ ಗಮನಿಸ್ತಿಲ್ಲ, ದೇವರು ತಮ್ಮನ್ನ ಕಾಪಾಡುವಿಕೆಯನ್ನ ಗ್ರಹಿಸ್ಕೊಳ್ಳಿಲ್ಲ, ದೇವರು ತಮಗೆ ಕೊಟ್ಟಂತ ಮಾರ್ಗದರ್ಶನವನ್ನ ಗ್ರಹಿಸ್ಕೊಳ್ಳಿಲ್ಲ, ದೇವರಿಗೆ ತಮಗೆ ಕೊಟ್ಟಂತ ಪ್ರೊಟೆಕ್ಷನ್, ಕಾವಲನ್ನ ಗಮನಿಸ್ಲಿಲ್ಲ ಅಲ್ವಾ? ದೇವರು ತನ್ನನ್ನ ಸಂತೈಸಿದ ರೀತಿ ವಿಧಾನ ಗಮನಿಸ್ಲಿಲ್ಲ, ಏನು ಗಮನಿಸ್ಲಿಲ್ಲ. ಅವರ ಮನಸ್ಸು ಹೆಂಗಿತ್ತು ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ? ಕಣ್ ಮುಂದೆ ಇರ್ಬೇಕು. ಅದಕ್ಕೆ ವಿಗ್ರಹಾರಾಧನೆ ತುಂಬಾ ಯಾಕೆ ಮಾಡಿದ್ರಿ ಹೇಳಿ? ದೇವ್ರ ಕಣಿಗೆ ಕಾಣಿಸ್ತಾ ಇರಲಿಲ್ಲ. ನಮ್ಗೆ ಕಣಿಗೆ ಕಾಣಿಸೋ ತರ ದೇವ್ರು ಇರ್ಬೇಕು. ಅದಕ್ಕೆ ರಾಜನ್ ಕೇಳಿದ್ದು, ರಾಜ ಬೇಕು ಬೇಕಂತ ಯಾಕೆ ಕೇಳಿದ್ದು? ನಮ್ಗೆ ದೇವ್ರು ನಡೆಸ್ತಾ ಇದ್ರಂದ್ರೆ ನಮ್ಗೆ ಬೇಕಾಗಿಲ್ಲ. ನಮ್ ಮುಂದೆ ಒಬ್ಬ ರಾಜ ಕಣ್ ಮುಂದೆ ಇರ್ಬೇಕು, ನಮ್ಮ ಮಾಂಸ ರಕ್ತವಾಗಿರ್ಬೇಕು, ನೋಡಕ್ಕೆ ನಮ್ ತರನೇ ಇರ್ಬೇಕು, ಅವರೇ ನಮ್ಮನ್ನ ನಡೆಸ್ಬೇಕು, ಅವರೇ ಲೀಡರ್ ಆಗಿರ್ಬೇಕು. ಕಣಿಗೆ ಕಾಣಿಸ್ದೆ ಯಾರು ನಡೆಸ್ತಾರ? ಬೇಕಾಗಿಲ್ಲ. ಎಲ್ಲ ಕಣ್ ಮುಂದೆ ಕಾಣಿಸ್ಬೇಕು ಅವ್ರಿಗೆ. ನಮ್ಮಲ್ಲೂ ಕೆಲವರು ಹಂಗೆ ಇವತ್ತು ದೇವ್ರು ನಡೆಸ್ಕೊ ಏನಾದ್ರು ಗ್ರಹಿಸ್ಕೊಳ್ಳೋದೇ ಇಲ್ಲ. ಕಣ್ ಮುಂದೆ ನಡಿಬೇಕು, ಎಲ್ಲ ಲೈವ್ ಆಗಿರ್ಬೇಕು. ನಮ್ಗೆ ಇದ್ರೇನೆ ನಂಬೋದು. ಆಗ್ತಾ ಇದಕ್ಕೆ ಎವಿಡೆನ್ಸಸ್ ಬೇಕು ನಮ್ಗೆ ಅಲ್ವಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆತರ ನಾವು ಇವತ್ತು ಮಾಂಸದಲ್ಲಿ ಇದ್ದಂತ ಇಸ್ರೇಲ್ ಜನರಿಗೆ ದೇವರ ಆತ್ಮಿಕವಾಗಿ ಗೈಡ್ ಮಾಡಿದ್ರು. ಆತ್ಮಿಕವಾದ ಇಸ್ರೇಲ್ ಜನರು ಇವತ್ತು ಮಾಂಸವಾಗಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀವಿ ಎಲ್ಲವನ್ನ. ಕಣ್ ಮುಂದೆನೆ ನಡೆಯೋದೇ ಎವಿಡೆನ್ಸಸ್. ಯೋಚನೆ ಮಾಡ್ರಿ. ಅವರು ಮಾಡಿದಂತೆ ನೀವು ಮಾಡಬೇಡಿ, ನಿಮಗೆ ನಿದರ್ಶನಗಳಾಗಿದೆ. ದೇವರವ್ರ ಜೊತೆಗೆ ಇದ್ರು ಅನ್ನೋದಕ್ಕೆ ಎವಿಡೆನ್ಸ್ ಇತ್ತು, ಸ್ಪಷ್ಟವಾಗಿತ್ತು. ದೇವ್ರು ನಡೆಸಿದ ರೀತಿ ವಿಧಾನಗಳು ಸ್ಪಷ್ಟವಾಗಿ ತೋರಿಸ್ಕೊಡ್ತಾ ಇತ್ತು, ದೇವರವ್ರ ಜೊತೆಗೆ ಇದ್ರು ಅಂತ. ಆದ್ರೆ ಅವ್ರು ಯಾರು ದೇವರ ಜೊತೆಗೆ ಇರಕ್ಕೆ ಇಷ್ಟಪಡ್ಲಿಲ್ಲ. ನಾವ್ ಅದಕ್ಕೆ ಓದ್ಬೇಕಾರೆ ಆಮೋಸ್ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಓದ್ತೀವಿ. ಓದ್ರಿ ಆಮೋಸ್ 3ನೇ ಅಧ್ಯಾಯ 2ನೇ ವಾಕ್ಯ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಮಾತ್ರ ನನ್ನವರೆಂದು ಅರಿತುಕೊಂಡಿದ್ದೇನೆ. ಆದ ಕಾರಣ ನಿಮ್ಮ ಎಲ್ಲ ಪಾಪಗಳ ಫಲವನ್ನು ನಿಮಗೆ ತಿನ್ನಿಸುವೆನು. ನೋಡಿದ್ರಾ? ಭೂಮಿಯಲ್ಲಿರುವಂತ ಸಕಲ ಕುಲಗಳಲ್ಲಿ ನಿಮ್ಮನ್ನು ಮಾತ್ರ ಆಯ್ಕೆ ಮಾಡಿದ್ದಾನೆ. ಅದಕ್ಕಿಂತ ಮೇಲೆ ವಾಕ್ಯ ಹೋದ್ರಿ, ಒಂದು 2ನೇ ವಾಕ್ಯ ಹೋದ್ರಿ. ತಾನು ಐಗುಪ್ತ ದೇಶದೊಳಗಿಂದ ಪಾರು ಮಾಡಿದ ಪೂರ್ಣ ಕುಲಕ್ಕೆ ವಿರುದ್ಧವಾಗಿ ನುಡಿದಿರುವ ಈ ಮಾತನ್ನು ಕೇಳಿರಿ. ಭೂಮಿಯ ಸಕಲ ಕುಲಗಳೊಳಗೆ ನಿಮ್ಮನ್ನು ಬರ್ಬೇಕಾ ವಾಕ್ಯ? ನೆಕ್ಸ್ಟ್ ವಾಕ್ಯ ಹೋದ್ರಿ. ಗೊತ್ತು ಮಾಡಿಕೊಳ್ಳದೆ ಅಂತಿದೆಯಾ ವಾಕ್ಯಲ್ಲಿ? ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರು. ಅಲ್ವರಾ? ಓದ್ರಿ, ಕಂಟಿನ್ಯೂ ಮಾಡಿ ಸಿಸ್ಟರ್. ಬೇಟೆ ಇಲ್ಲದೆ ಸಿಂಹವು ಅರಣ್ಯದಲ್ಲಿ ಗರ್ಜಿಸುವುದು, ಏನೂ ಹಿಡಿದುಕೊಂಡಿರದೆ. ಅದೇ ಪಾಯಿಂಟ್ ಮೇಲಿದೆಯಲ್ಲ, ಅದೇ ಸಾಕು. ಏನೋ ಗೊತ್ತು ಮಾಡಿಕೊಳ್ಳದೆ ಇಬ್ಬರು ಜೊತೆಯಾಗಿ ನಡೆಯುವರೋ. ಏನ್ ಅರ್ಥ ಇದ್ರಲ್ಲಿ? ನಾನ್ ನಿಮ್ ಜೊತೆ ನಡೆಯಕ್ ಇಷ್ಟ ಪಡ್ತಾ ಇದ್ದೀನಿ, ಆದ್ರೆ ನೀವು ನನ್ ಜೊತೆ ನಡೆಯಕ್ ಇಷ್ಟ ಇಲ್ಲ ಅಂದ್ರೆ ನನ್ ಜೊತೆ ನಿಮ್ ಕೈಯಿಂದ ನಡೆಯಕ್ಕಾಗುತ್ತಾ? ನಾನ್ ನಿಮ್ ಜೊತೆಗೆ ಇದ್ದೀನಿ, ನಿಮ್ ಜೊತೆಗೆ ನಡೆಯಕ್ಕೆ ನಾನು ಇಷ್ಟಪಡ್ತೀನಿ, ನಿಮ್ ಜೊತೆಗೆ ಬರಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಿಮ್ಮ ಸಂಗಡ ಬೇರಕ್ಕೆ ಇಷ್ಟಪಡ್ತಾ ಇದ್ದೀನಿ. ಆದ್ರೆ ನಿಮಗೆ ನನ್ನ ಸಂಗಡ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ನನ್ನನ್ನ ನೀವು ಕಂಡಿಡಿಯಕ್ಕಾಗುತ್ತಾ? ಆಗಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಯೋಚನೆ ಮಾಡೋಣ. ಇದೆಲ್ಲ ಕೂಡ ನಿದರ್ಶನಗಳಾಗಿವೆ, ಲೆಸನ್ ಆಗಿದೆ. ಈ ವಾಕ್ಯದಲ್ಲಿ ನೋಡ್ಬೇಕಾದ್ರೆ ದೇವರು ನಮ್ಮ ಕಡೆ ಇದ್ರೆ ಹಾಗಾದ್ರೆ ಏನು ಹೇಳೋಣ? ಇಷ್ಟೊಂದು ವಿಷಯಗಳನ್ನ ಗಮನಿಸ್ತಾ ಇದ್ದೀವಿ, ಇಷ್ಟೊಂದು ವಿಷಯನ ತಿಳಿಸ್ಕೊಡ್ತಾ ಇದ್ದಾರೆ. ಇಷ್ಟೊಂದು ಮಹತ್ತರವಾದಂತ ವಿಷಯಗಳನ್ನ ತಿಳಿಸ್ಕೊಟ್ಟಿತ್ತಂತ ದೇವರು ಇಸ್ರೇಲ್ ಜನರನ್ನ ಇಲ್ಲಿವರೆಗೂ ಕೈ ಬಿಡ್ಲಿಲ್ಲ ಅವ್ರನ್ನ. ಆದ್ರೆ ಅವ್ರಿಗೆ ಏನಾದ್ರು ಗೊತ್ತಾಗ್ತಿದೆಯಾ? 2000 ವರ್ಷಗಳವರೆಗೆ ದೇವರು ಅವ್ರನ್ನ ಕೈ ಬಿಟ್ಟಿದ್ರೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಅವರು. ಯೋಚನೆ ಮಾಡ್ರಿ. ಅವರ ಸಂಗಡವೇ ಅವ್ರಿಗೋಸ್ಕರ ದೇವ್ರು ಮಾಡಿದಂತ ವಾಗ್ದಾನ ನೆರವೇರಿಸ್ಕೊಂಡ್ ಬರ್ತಾ ಇದ್ರು ಕೂಡ ಇಸ್ರೇಲ್ ಜನರು ಇನ್ನೂ ಗ್ರಹಿಸ್ಕೊಳ್ಳಿಲ್ಲ ಅಲ್ವಾ? ದೇವ್ರು ಇಲ್ವೇನೋ, ದೇವ್ರು ನಮ್ಮನ್ನ ಕೈ ಬಿಟ್ರೇನೋ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ, ದೇವ್ರ ವಿಷಯಗಳನ್ನ ಮಾಡ್ತಿದ್ದಾರೆ. ಆದ್ರೆ ದೇವರಂತೂ ಮರೀಲಿಲ್ಲ. ನೋಡ್ರಿ, ಏನಕ್ಕೆ ಈ ವಿಷಯನ ಮಾತಾಡ್ತೀನಿ ಗೊತ್ತಾ ಕ್ರಿಸ್ತನ ಪ್ರೀತಿಯ ಸಹೋದರರೇ?
ನಮ್ಮ ಜೊತೆಗೆ ದೇವ್ರಿದ್ದಾರೆ ಅಂತ ವಿಷಯನ ಅರ್ಥ ಮಾಡ್ಕೊಳಕ್ಕೆ ಇಸ್ರೇಲ್ ಜನರ ಜೊತೆ ದೇವ್ರು ಹೇಗಿದ್ರು ಅಂತ ಅರ್ಥ ಮಾಡ್ಕೊಂಡ್ರೆ ಇಸ್ರೇಲ್ ಜನರಿಗಿಂತ ಶ್ರೇಷ್ಠವಾದಂತ ಕರೆಯನ್ನು ಹೊಂದಿರುವಂತ ಸಭೆಯ ದೇವರ ಮಕ್ಕಳ ಕ್ರಿಸ್ತನ ಮೊದಲಿಗಿತ್ತೀಯ ಬರಲಿರುವಂತ ಲೋಕಕ್ಕೆ ರಾಜರಾಗ್ಬೇಕಿರುವಂತ ಆ ಚಿಕ್ಕ ಇಂಡಿಯನ್ ಜೊತೆಗೆ ದೇವರು ಹೇಗಿರ್ತಾರೆ ಅಂತ ವಿಷಯನ ಗ್ರಹಿಸ್ಕೊಳಕ್ಕಾಗುತ್ತೆ ನಮಗೆ. ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಆದ್ರೆ ನಾವು ಕೆಲವೊಂದು ಸಮಯಗಳಲ್ಲಿ ದೇವರು ನಮ್ಮ ಜೊತೆಗೆ ಇದ್ದಾರೆ ಕೂಡ ನಾವು ದೇವ್ರ ಜೊತೆಗಿರಲ್ಲ. ಹೆಂಗಪ್ಪ ಈ ವಿಷಯ ಹೇಳ್ಬೋದಂದ್ರೆ, ಒಂದ್ಸರಿ ಏನಾಗುತ್ತಂದ್ರೆ, ಒಂದು ಕತೆ ಹೇಳ್ತಾ ಇದ್ದೀನಿ, ಒಂದು ಸ್ಟೋರಿ ಹೇಳ್ತಾ ಇದ್ದೀನಿ ಕೇಳ್ರಿ. ಸಮುದ್ರ ತೀರದಲ್ಲಿ ದೇವರು ಮತ್ತೆ ಒಂದು ವ್ಯಕ್ತಿ ನಡ್ಕೊಂಡು ಹೋಗ್ತಾ ಇರ್ತಾರಂತೆ. ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಇಬ್ಬರ ಒಂದು ಹೆಜ್ಜೆ ಗುರುತು ಕಾಣಿಸ್ಕೊಳ್ತಾ ಇರತ್ತೆ. ಅದಾದ ನಂತರ ಕೆಲವೊಂದು ದೂರ ಹೋದ್ಮೇಲೆ ಒಂದೇ ಒಂದು ಹೆಜ್ಜೆ ಗುರುತು ಕಾಣಿಸ್ಕೊಳ್ಳುತ್ತೆ. ಆ ರೋಡ್ ತುಂಬಾ ಕಷ್ಟವಾಗಿರುತ್ತೆ, ಕಷ್ಟವಾದಂತ ರೋಡ್ ಆಗಿರುತ್ತೆ, ನಡಿಯಕ್ ಆಗದೇ ಇಲ್ಲ. ಅಂತ ಸನ್ನಿವೇಶದಲ್ಲಿ ಒಂದೇ ಹೆಜ್ಜೆ ಗುರುತಿರುತ್ತೆ. ಆ ವ್ಯಕ್ತಿ ನಡ್ಕೊಂಡು ಸ್ವಲ್ಪ ದೂರ ಹೋದ್ಮೇಲೆ ಅವನಿಗೆ ಮೈಂಡ್ ನಡೆಸ್ತಾ ಇರುತ್ತೆ. ದೇವ್ರು ನೋಡಿ ಕೇಳ್ತಾ ಇರ್ತಾರೆ, ದೇವ್ರೆ ಒಳ್ಳೆ ದಾರಿಯಲ್ಲಿ ಇರ್ಬೇಕಾದ್ರೆ ನನ್ನ ಜೊತೆ ನಡೀತಾ ಇದ್ರಿ, ಕಷ್ಟ ಬಂದ್ಮೇಲೆ ನಾನು ಬಿಟ್ಟು ಹೋಗ್ಬಿಟ್ಟಿದ್ದೀರಾ, ನಾನು ಕಷ್ಟದಲ್ಲಿ ನಡಿಬೇಕಾಯ್ತಲ್ಲ ಅಂತ. ಆಗ ದೇವ್ರು ಹೇಳಿದ್ರಂತೆ, ಸರಿಯಾಗಿ ನೋಡು, ಹೆಜ್ಜೆ ಗುರುತು ಯಾರ್ದಂತ ನೋಡು, ನಿಂದೆಲ್ಲ ಹೆಜ್ಜೆ ಗುರುತು. ನಾನ್ ನಡೀತಾ ಇದ್ದೀನಿ, ನಿನ್ನ ಹೊತ್ಕೊಂಡು ನಾನು ನಡೀತಾ ಇದ್ದೀನಿ, ಅದಕ್ಕೆ ಅಲ್ಲಿ ಒಂದೇ ಹೆಜ್ಜೆ ಗುರುತಿರೋದು ಅಂದ್ಬಿಟ್ಟು. ಇಷ್ಟೆಲ್ಲ ಬೀತೆ ಸರಿಯೇ. ಕೆಲವೊಂದು ಟೈಮಲ್ಲಿ ನಾವು ಹೀಗೆ ದೇವ್ರು ನಮ್ಮ ಜೊತೆ ಇಲ್ಲ ಅಂತಾನೆ ತಿಳ್ಕೊಂಡ್ಬಿಟ್ಟಿರ್ತೀವಿ. ದೇವ್ರು ನಮ್ಮ ಜೊತೆ ಇರೋದು ಗ್ರಹಿಸ್ಕೊಳ್ಳಲ್ಲ. ದೇವರ ಪ್ರೀತಿನ ನಾವು ಎಲ್ಲಿ ಕಂಪೇರ್ ಮಾಡಕ್ಕಾಗುತ್ತೆ? ಅದು ಅಪಾರವಾದದ್ದು ಅಲ್ವಾ? ಯೋಚನೆ ಮಾಡ್ರಿ, ನಮ್ಮ ಮೇಲೆ ದೇವರಿಟ್ಟಿರುವಂತ ಕರುಣೆ ಮಮತೆಗೆ ದೇವರಿಂದ ನಾವು ಆಕರ್ಷಿತರಾಗಿ ಅವ್ರಿಗೋಸ್ಕರ ಸಾಯ್ತೀವಿ ಅಂತ ಬಂದಿದ್ದೀವಿ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾವುಗೆ ಎದುರಲ್ಲ ನಾವು. ಇಲ್ದೇ ಇದ್ರೆ ನಮ್ಮ ಕೈಲಿ ಏನು ಮಾಡಕ್ಕಾಗಲ್ಲ. ನಮ್ಮ ದೇಹವನ್ನ ಸಜೀವನ ಕೊಡೋದಕ್ಕೆ ಇಷ್ಟು ದೊಡ್ಡ ಪ್ರೀತಿಗೆ ನಾನು ಮಾಡೋದು ಏನು ಇಲ್ಲಪ್ಪ ಅನ್ನೋದೇ ನಮ್ಮ ಮೈಂಡ್ ಕೊನೆಗೆ ಬರೋದು, ಗೊತ್ತಾ? ನಾವು ಮಾಡೋದ ತ್ಯಾಗ ಎಲ್ಲ ಮಾಡಿದ್ಮೇಲೆ ನಮ್ಮ ಮೈಂಡ್ ಹೇಳೋದು ಏನೂ ಇಲ್ಲ, ದೇವ್ರ ಪ್ರೀತಿ ಮುಂದೆ ನಾನು ಸ್ಯಾಕ್ರಿಫೈಸ್ ನಥಿಂಗ್ ಅಂತ ಹೇಳುತ್ತೆ. ಯಾವಾಗ ದೇವ್ರ ಪ್ರೀತಿನ ಯಾವಾಗ ಅರ್ಥ ಮಾಡ್ಕೊಳ್ತಿರೋ ಅಲ್ಲಿವರೆಗೂ ಕ್ರಿಸ್ತನ ಪ್ರೀತಿ ನಮಗೆ ಅರ್ಥನೇ ಆಗಲ್ಲ. ಸೊ ಅದಕ್ಕೆ ಈ ವಿಷಯಗಳನ್ನ ದೇವ್ರ ಮಕ್ಳಿಗೆ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಬೇಕು. ನೋಡಿ, ವಾಕ್ಯ ಓದ್ಬೇಕಾರೆ ಏಷ್ಯಾ 42ನೇ ಅಧ್ಯಾಯ 9ರಿಂದ 10 ಓದ್ರಿ. ಪುರಾತನದ ಹಳೆ ಸಂಗತಿಗಳನ್ನು ಜ್ಞಾಪಿಸಿಕೊಳ್ಳಿರಿ. ನಾನೇ ದೇವರು, ಇನ್ನು ಯಾರೂ ಅಲ್ಲ. ನಾನೇ ಪರಮ ದೇವರು, ನನಗೆ ಸರಿಸಮಾನರಿಲ್ಲ. ಆರಂಭದಲ್ಲಿಯೇ ಅಂತ್ಯವನ್ನು ತಿಳಿಸಿದ್ದೇನೆ. ನನ್ನ ಸಂಕಲ್ಪವು ನಿಲ್ಲುವುದು, ನನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುವೆನು ಎಂದು ಹೇಳಿ, ಇನ್ನು ನಡೆಯದಿರುವ ಕಾರ್ಯಗಳನ್ನು ಪುರಾತನ ಕಾಲದಲ್ಲಿಯೇ ಅರುಹಿದ್ದೇನೆ. ಮೂಡಲಿಂದ ಹದ್ದು ಎರಗಲಿ ಎಂದು, ಅಂದರೆ ನನ್ನ ಸಂಕಲ್ಪವನ್ನು ನೆರವೇರಿಸತಕ್ಕವನು ದೂರ ದೇಶದಿಂದ ಬರಲಿ ಎಂದು ಕೂಗಿದ್ದೇನೆ. ನಾನು ನುಡಿದಿದ್ದೇನೆ. ಥ್ಯಾಂಕ್ ಯು ಸಿಸ್ಟರ್. ಓಕೆ, ಕ್ರಿಸ್ತನ ಪ್ರೀತಿ ಸರಸರೇ, ಪುರಾತನದ ಹಳೆಯ ಸಂಗತಿ ಜ್ಞಾಪಕ ಮಾಡ್ಕೊಳ್ಳಿ, ನೆನಪಿಸ್ಕೊಳ್ರಿ. ಇದು ಇಸ್ರೇಲ್ ಜನರಿಗೆಲ್ಲ ಮಾತಾಡ್ತಿರೋದು, ಇಸ್ರೇಲ್ ಜನರಿಗೆ ಮಾತ್ರವಲ್ಲ ಮಾತಾಡ್ತಿರೋದು, ನಮ್ಗೂ ಕೂಡ ಮಾತಾಡ್ತಾ ಇದೆ. ನೆನಪು ಮಾಡ್ಕೊಳ್ರಿ. ದೇವ್ರು ನಮ್ಮನ್ನ ನಡ್ಸ್ಕೊಂಡ್ ಬಂದಿರೋಂಥ ರೀತಿ ವಿಧಾನಗಳನ್ನ ವಿಷಯಗಳನ್ನ ಗ್ರಹಿಸ್ಕೊಳ್ರಿ. ನಿರಾಶರಾಗ್ಬೇಡ್ರಿ. ಕೆಲವೊಂದು ಸಮಯದಲ್ಲಿ ದೇವ್ರಿಗೆ ನಮಗೂ ಸಂಬಂಧ ಇಲ್ವೇನೋ ಅನ್ನೋ ರೀತಿಯಲ್ಲಿ ನಮ್ಮ ಜೀವನ ಇರೋದು ಬೇಡ. ಒಂದ್ ಕಾಲದಲ್ಲಿ ದೇವ್ರು ನನ್ನ ಜೊತೆಗಿದ್ರು, ಈಗ ಎಲ್ಲಿದ್ರಂತ ಗೊತ್ತಿಲ್ಲ. ಆ ರೀತಿಯಾದಂತ ಜೀವನ ನಮ್ಗೆ ಬೇಕಾಗಿಲ್ಲ ಅಲ್ವಾ? ನಾನು ಮೊದಲೇ ಹೇಳಿದ ಹಾಗೆ ಇಷ್ಟೆಲ್ಲ ನಡ್ಸ್ಕೊಂಡ್ ಬಂದಿರೋಂಥ ಇಸ್ರೇಲ್ ಜನರಿಗೆ ದೇವರು ತನ್ನ ಅಮೂಲ್ಯವಾದಂತ ಪ್ರೀತಿ ಏನಂತ ಅರ್ಥ ಮಾಡ್ಕೊಳಕ್ಕಾಗ್ಲಿಲ್ಲ. ಯಾವ ಪ್ರೀತಿ ಅದು? ತನ್ನ ಒಬ್ಬನ್ನೇ ಮಗನ್ನ ಕೊಟ್ಟು ಅವರು ನಾನು ಅವ್ರ ಜೊತೆಗೆ ಇಲ್ಲ ಅಂತ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಮಗನೇ, ನಿನ್ನ ಸಾರೂಪ್ಯದಲ್ಲಿ ನೀದ್ಯಾ, ನಿನ್ನನ್ನು ಅವ್ರು ನೋಡಿದ್ರೆ ನನ್ನನ್ನು ನೋಡ್ದ ಹಾಗೆ ನೀನು ಹೋಗು, ನೀನು ಹೋಗಿ ಅವ್ರಿಗೆ ಇನ್ನೂ ದೃಢಪಡಿಸು, ನಿನ್ ಜೊತೆಗಿದ್ದೀನಿ ಅಂತ ದೃಢಪಡಿಸು ಅಲ್ವಾ? ತನ್ನ ಒಬ್ಬನೇ ಮಗನನ್ನ ಕೂಡ ಕೊಡಕ್ಕೆ ದೇವ್ರು ಸಿದ್ಧವಾಗಿದ್ದಾರೆ ಅಂದ್ಬಿಟ್ಟು ನಿಮ್ಗೋಸ್ಕರ ಅಂತ ತಿಳಿಯಪಡಿಸು ಅಂತ ಏನ್ ಮಾಡಿದ್ರು? ತನ್ನ ಮಗನ್ನ ಕಳಿಸ್ಕೊಟ್ರು. ಕ್ರಿಸ್ತನ ಪ್ರೀತಿಯ ಸರಸರೇ, ಈ ವಿಷಯನ ಒತ್ಕೊಂಡ್ಬಂದ್ರು ಕರ್ತನ ದೇಶಕ್ರಿಸ್ತನು. ತನ್ನ ತ್ಯಾಗದ ಮೂಲಕ ದೇವರು ನಮ್ಮ ಮೇಲೆ ಎಷ್ಟು ಪ್ರೀತಿಯಾಗಿಟ್ಟಿದ್ದಾರೆ, ನಮ್ಮ ಜೊತೆ ಇರೋದಕ್ಕೆ ಎಷ್ಟೆಲ್ಲ ಇಷ್ಟಪಡ್ತಾ ಇದಾರೆ, ಏನೆಲ್ಲ ಅಡ್ಡಿ ಬರುತ್ತೆ ನಮ್ಗೆ. ನೋಡ್ರಿ, ಯೋಚನೆ ಮಾಡ್ರಿ. ಕ್ರಿಸ್ತನ ಪ್ರೀತಿ ಸರಸರೇ, ಅಂತ ಒಂದ್ ರೀತಿಯಾಗಿ ದೇವ್ರು ನಮ್ಮನ್ನ ಕಾಪಾಡಿದಂತ ವಿಷಯಗಳನ್ನ ಅವರು ಗ್ರಹಿಸ್ಕೊಳ್ಳಿಲ್ಲ, ಆದ್ರೆ ನಾವು ಗ್ರಹಿಸ್ಕೊಳ್ಬೇಕು. ಯಾಕೆ ಗೊತ್ತಾ? ನಮ್ಗಿರೋಂಥ ವಾಕ್ಯ ಏನಿದೆ ನೋಡ್ರಿ, ಮತ್ತೆ 28ನೇ ಅಧ್ಯಾಯ 20ನೇ ವಾಕ್ಯ.
28 ಬ್ರದರ್. 28, 20 ಮತ್ತೆ 28ನೇ ಅಧ್ಯಾಯ 20ನೇ ವಾಕ್ಯ. ನಾನು ನಿಮಗೆ ಆಜ್ಞಾಪಿಸಿದನಲ್ಲ, ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆ ಯುಗದ ಸಮಾಪ್ತಿವರೆಗೂ ಎಲ್ಲ ದಿವಸ ಎಲ್ಲ ಟೈಮಲ್ಲಿ ನಿಮ್ಮ ಜೊತೆಗೆ ಇರ್ತೀನಿ. ಕರ್ತನಾದ ಯೇಸು ಕ್ರಿಸ್ತನ ಮಾತು, ಸಭೆಯಾದ ದೇವರ ಮಕ್ಕಳಿಗೆ ಹೇಳುವಂತ ಮಾತು, ದೇವರ ನಮ್ಮ ಜೊತೆಗೆ ಇದ್ದಾರೆ ಅಂತ ದೃಢವಾದಂತ ಮಾತು. ತನ್ನ ಮಗಳ ಮೂಲಕ ಇನ್ನೂ ಕೂಡ ದೃಢಪಡಿಸಿದ್ದಾರೆ ದೇವರು. ನಿಮ್ ಜೊತೆಗೆ ಇರ್ತೀನಿ. ಎಲ್ಲಿದ್ದಾರೆ ಬ್ರದರ್ ಜೊತೆಗೆ? ಅವ್ರು 2000 ವರ್ಷಗಳ ಮುಂಚೆ ಪರಲೋಕಕ್ಕೆ ಹೊರಟೋದ್ರು. ನಾವು 2000 ವರ್ಷ ಕಳೆದು ಇಲ್ಲಿದ್ದೀವಿ. ಎಲ್ಲಿದ್ದಾರೆ ಅಲ್ವಾ? ಅದೇ ಒಂದು ಮಾನಸಿಕವಾದ ಭಾವನೆಯಲ್ಲಿ ಕಣ್ಣು ಮುಂದೆ ನೋಡಿದ್ರೆ ಮಾತ್ರ ನಂಬುವಂತ ವಿಷಯಗಳಲ್ಲಿ ಇವತ್ತು ಹೆಸರು ಕ್ರೈಸ್ತರಾಗೇತನ ಇದ್ದಾರೆ. ನಾನು ಯೇಸು ಕ್ರಿಸ್ತನ ನೋಡ್ದೆ, ಪರಲೋಕಕ್ಕೆ ಹೋದೆ, ತಂದೆ ದೇವ್ರನ್ನ ನೋಡ್ಕೊಂಡ್ ಬಂದೆ, ಯೇಸು ಕ್ರಿಸ್ತ ನೋಡ್ಕೊಂಡ್ ಬಂದೆ, ಯೇಸು ಕ್ರಿಸ್ತನೇ ಸ್ವತಃ ಬಂದು ನನ್ನ ಹತ್ರ ಮಾತಾಡ್ಬಿಟ್ಟು ಹೋದ್ರು. ಏನಕ್ಕೆ ಬೇಕಾಯ್ತು ಇದೆಲ್ಲ ನೋಡೋದ್ರೆ? ನಂಬಿಕೆಯಿಂದ ನೀತಿವಂತರಾಗುವಂತ ವಿಷಯ ನಮ್ಗೇನ್ ಬೇಕು? ಕಂಡು ನಂಬಿಕೆ ಇಡೋದಲ್ಲ ನಮ್ ಕರೆ ಇರೋದು. ಕಾಣದೇ ಇರುವಂತ ನಂಬೋತಿಗೆ ದೇವ್ರು ನಮ್ಗೆ ಕರೆದಿದ್ದಾರೆ. ಎಲ್ಲವನ್ನ ನೋಡ್ಬಿಟ್ಟಿದ್ವಿ, ಇನ್ನು ನಂಬಿಕೆ ಅಂತ ಏನಿದೆ ನಮ್ಗೆ? ಕ್ರಿಸ್ತನ ಪ್ರೀತಿಯ ಸರಸರೇ, ಯಾರು ಯಾವತ್ತು ದೇವ್ರನ್ನ ನೋಡಕ್ಕಾಗೋದಿಲ್ಲ. ಯಾರು ಇನ್ವರೆಗೂ ಸುವಾರ್ಥ ಯುಗದಲ್ಲಿ ಯಾರು ಯೇಸು ಕ್ರಿಸ್ತನ ಪುನರ್ತನಾಗಿ ಪರಲೋಕಕ್ಕೆ ಹೋದ್ಮೇಲೆ ಅಪೊಸ್ತಲ ಪಾಲ್ನ ಬಿಟ್ಟು ಬೇರೆ ಯಾರು ನೋಡಿಲ್ಲ. ನೋಡಂತ ಅವಶ್ಯಕತೆನೂ ಇಲ್ಲ. ಯಾಕೆ? ಸಿಂಪಲ್. ನಮ್ ಕರ್ತನಾದ ಯೇಸು ಕ್ರಿಸ್ತನ ಹೇಳ್ಬಿಟ್ಟಿದಾರಪ್ಪ, ಯುಗದ ಸಮಾಪ್ತಿವರೆಗೂ ನಿಮ್ ಜೊತೆಗಿದ್ದೀನಂತ. ನಾನು ನಂಬ್ತೀನಿ. ನನ್ಗೆ ಆ ಮಾತಲ್ಲಿ ಡೌಟೇ ಇಲ್ಲ. ಡೌಟ್ ಬಂದ್ರೆ ತಾನೆ ಅವ್ರು ನನ್ನ ಮುಂದೆ ಬರೋಕೆ ನಾನು ಯೋಚನೆ ಮಾಡ್ಬೇಕು. ನಾನೇನು ತಾಮಸ, ನಾನೇನು ತೋಮಣ? ಇಲ್ಲ, ನಾನು ನಂಬ್ತೀನಿ. ನಾನು ಅವ್ರ ಮಾತಲ್ಲಿ ನಂಬಿಕೆ ಇಡೋದೇ ನನ್ನ ಕೆಲಸ. ನನ್ನ ಜೊತೆಗಿದ್ದಾರೆ ಅಂದ್ರೆ ಇದಾರೆ, ಎಸ್, ಅಷ್ಟೇ ದೇವ್ರ ಮಕ್ಳಿಗೆ ಬೇಕಾಗಿರೋದು ಅದು. ನೋಡ್ರಿ, ಆ ವಾಕ್ಯ ಇನ್ನೊಂದ್ಸರಿ ಹೋದ್ರಿ, ರೋಮಪುರದವರಿಗೆ 8ನೇ ಅಧ್ಯಾಯ 31ನೇ ವಾಕ್ಯ. ಹಾಗಾದರೆ ಈ ವಿಷಯಗಳಲ್ಲಿ ನಾವು ಏನು ಹೇಳೋಣ? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಮ್ಮನ್ನು ಎದುರಿಸುವವರು ಯಾರು? ಅದು ಎಂತ ಒಂದು ಪ್ರಶ್ನೆ. ಆಕ್ರಿ ಇಲ್ಲಿ ನೋಡೋಣ ಲಿಸ್ಟ್ ಏನೆಲ್ಲ ಬರುತ್ತೆ ನಮ್ಮನ್ನ ಎದುರಿಸೋದು ಇವತ್ತು. ಇವಾಗ ಏನ್ ಹೇಳ್ತಾ ಇದೆ? ನಮ್ಮನ್ನ ಯಾರು ಎದುರಿಸಕ್ ಆಗಲ್ಲ ಅಂತ ಹೇಳ್ತಿದ್ಯಾ? ಇಲ್ಲ, ಎದುರಿಸಕ್ ಬಂದ್ರು ಅವ್ರನ್ನ ನಮ್ಮನ್ನ ಜಯಿಸಕ್ ಆಗಲ್ಲ ಅಂತ ಹೇಳ್ತಾ ಇದೀಯಾ? ಏನ್ ಅರ್ಥ ಇರ್ಬೋದು ಇದ್ರಲ್ಲಿ? ದೇವ್ರು ನಮ್ ಕಡೆ ಇದ್ರೆ ಎಲ್ರು ನಮ್ ಶತ್ರುವಾಗಿರ್ತಾರಂತ ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಡ್ರಿ ಕ್ರಿಸ್ತನ ಪ್ರೀತಿಯ ಸರಸರೇ. ಎಲ್ರು ನಮ್ ಅಗೇನೆಸ್ಟ್, ಯಾರು ನಮ್ ಪರವಾಗಿರಲ್ಲ. ಈ ಲೋಕದಲ್ಲಿ ಇರೋರೆಲ್ರು ನಮ್ ಅಗೇನೆಸ್ಟೇ ಇರ್ತಾರೆ. ದೇವ್ರು ನಮ್ ಕಡೆ ಇದ್ರೆ, ಆದ್ರೆ ಅವ್ರು ಯಾರು ನಮ್ಮನ್ನ ಜಯಿಸಕ್ಕೆ ಆಗಲ್ಲ. ಅಷ್ಟೇ. ಬರುತ್ತೆ, ಮಾಂಸ ಆಪೋಸಿಟ್ ಆಗಿರುತ್ತೆ, ಲೋಕ ಆಪೋಸಿಟ್ ಆಗಿರುತ್ತೆ, ಸೈತಾನನು ಆಪೋಸಿಟ್ ಆಗಿರ್ತಾರೆ, ಪಾಪದಲ್ಲಿ ಬೀಳುವಂತ ಸನ್ನಿವೇಶ ಬರುತ್ತೆ. ಅದು ದೇವ್ರ ನಮ್ ಕಡೆ ಇದ್ದಾರೆ. ದೇವ್ರನ ಕೃಪೆ ಇದೆ, ಆತನ ಮಗನ ಅಮೂಲ್ಯವಾದ ರಕ್ತ ಇದೆ, ಕೃಪಾಸನ ಇದೆ, ಕ್ಷಮಾಪಣೆ ಇದೆ. ಇನ್ನೇನ್ ಬೇಕು? ಅದನ್ನೇ ನಾವು ರೋಮಪುರದವರಿಗೆ 8ನೇ ಅಧ್ಯಾಯ 1ನೇ ವಾಕ್ಯದಿಂದ ನೋಡ್ಕೊಂಡ್ ಬರ್ತಾ ಇದೀವಿ. ದೇವ್ರು ನಮ್ಮನ್ನ ಮಕ್ಕಳಾಗಿ ನಡೆಸ್ತಾ ಇದ್ದಾರೆ. ಬಾಧೆಗಳು ಇದೆ, ಸಂಕಟಗಳು ಇದೆ, ಕ್ರಿಸ್ತನ ಪ್ರೀತಿಯ ಸರಸರ ಇಲ್ಲ ಅಂತಲ್ಲ, ಇದೆ. ಆದ್ರೆ ಅದು ನಮ್ಮನ್ನ ದೇವರ ಪ್ರೀತಿಯಿಂದ ಅಗಲಿಸಕ್ಕಾಗಲ್ಲ. ಅದನ್ನೇ ಮುಂದಿನ ವಾಕ್ಯ ಮಾತಾಡೋದು ನೋಡಿ, ಮುಂದಿನ ಟಾಪಿಕ್ ಎಲ್ಲ ಬರುತ್ತೆ ನೋಡಿ. ಅದು ಏನು ಮಾಡಕ್ಕಾಗಲ್ಲ ನಮ್ಮನ್ನ. ಇದೆಲ್ಲ ಬರುತ್ತೆ ನಮ್ಗೆ, ಇದೆಲ್ಲ ಆಗ್ತಿರತ್ತೆ. ನಮ್ಮನ್ನ ಯಾರು ಅಗಲಿಸಕ್ಕೆ ಆಗೋದೇ ಇಲ್ಲ. ಕಷ್ಟಗಳು, ಬಾಧೆಗಳು, ಸಂಕಟಗಳು, ರೋಗಗಳು, ನಿಂದನೆಗಳು, ಅವಮಾನಗಳು ಎಲ್ಲ ಕೂಡ ದೇವ್ರ ಮಕ್ಳಿಗೆ ಬಂದ್ರು ಕೂಡ ಒಂದೇ ಒಂದು ವಿಷಯ, ದೇವ್ರ ಮಕ್ಳು ಮಾತಾಡೋ ವಿಷಯ, ಏನೇ ಬಂದ್ರು ಬನ್ರಿ ಪರವಾಗಿಲ್ಲ, ನನ್ನ ಜೊತೆಗೆ ದೇವ್ರಿದಾರೆ ಅಂತ. ರೈಟ್ ಅಲ್ವಾ? ನಾನೊಂದು ಪಿಕ್ಚರ್ ಇಲ್ಲಿ ಆಗ್ಬೇಕಾಯ್ತು, ನಾನು ನೆಕ್ಸ್ಟ್ ಟೈಮ್ ಆಗ್ತೀನಿ ನೋಡಿ, ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ನಮ್ಮ ಪೋಲೆಂಡ್ ಅಲ್ಲಿ ಒಂದೇ ಒಂದು ವಿಷಯ ಮಾಹಿತಿ ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಪಾಯಿಂಟ್ ನ. ಉಳ್ದಿರೋದ ನಾವು ನೆಕ್ಸ್ಟ್ ಟೈಮ್ ಸ್ವಲ್ಪ ಇನ್ನು ಕೆಲವೊಂದು ಪಾಯಿಂಟ್ ನ ಉಳ್ದಿರಬಾರ್ದ ನೋಡೋಣ. ಕೆಲವೊಂದು ಪಾಯಿಂಟ್ ಇದೆ. ಏನಪ್ಪಾ ಅಂದ್ರೆ, ಈ ಪೋಲೆಂಡ್ ಅಲ್ಲಿ ನಮ್ಮ ಎಲ್ಲಾ ದೇವ್ರ ಮಕ್ಕಳೆಲ್ಲ ಸೇರಿಸಿ ಒಂದು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಮಾಡಿದ್ರು. ನಾನು ಹೋಗಿರ್ಲಿಲ್ಲ, ಬಟ್ ಸಹೋದರೆಲ್ಲ ಹೋಗಿರ್ಬೇಕಾದ್ರೆ ಅಲ್ಲಿಂದ ಒಂದು ಮಾಹಿತಿ ನಮ್ಗೆ ಕಳ್ಸಿದ್ರಲ್ಲ. ಝೂಮ್ ಮೀಟಿಂಗ್ ಇತ್ತು, ಅವಳ ಪಿಕ್ಚರ್ಸ್ ಎಲ್ಲ ಇತ್ತು. ಏನಪ್ಪ ಪಿಕ್ಚರ್ ಇತ್ತು ಅಂದ್ರೆ, ನಾನು ಮೊದಲು ಕೂಡ ನಿಮ್ಗೆ ಹೇಳಿರ್ಬೋದು, ಬಹುಶಃ ನಾನು ಹೇಳಿದಂತ ನೆನಪಿದೆ, ನಿಮ್ ಮತ್ತೆ ಅದನ್ನ ರೀಕಾಲ್ ಮಾಡ್ಕೊಳ್ರಿ. ಮೊದಲನೇ ಪಿಕ್ಚರ್ ಅಲ್ಲಿ ಒಂದು ಹೆಂಗಸು ಬೆಟ್ಟದ ಒಂದು ದೊಡ್ಡ ಬಂಡೆ ಇದೆ, ಬಂಡೆ ಕೆಳಗಡೆ ಸಿಗ್ಲಾಕೊಂಡ್ಬಿಟ್ಟಿದ್ದಾರೆ. ಸಿಗ್ಲಾಕೊಂಡು ಕಾಪಾಡ್ರಿ ಕಾಪಾಡ್ರಿ ಅಂತ ಕರೆಸ್ತಾ ಇದ್ದಾರೆ.
ಪಕ್ಕದಲ್ಲಿ ಇನ್ನೊಂದು ಪಿಕ್ಚರ್ ಇದೆ. ಆ ಪಿಕ್ಚರ್ ಅಲ್ಲಿ ಅದೇ ಬಂಡೆ ಇದೆ, ಅದೇ ಹೆಂಗಸಿದೆ, ಅದೇ ಬಂಡೆ ಅದೇ ಹೆಂಗಸು. ಆದ್ರೆ ಈಗ ಈ ಬಂಡೆಯಲ್ಲಿ ಎರಡನೇ ಪಿಕ್ಚರ್ ಅಲ್ಲಿ ಆ ಹೆಂಗಸು ಆ ಬಂಡೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಕೆರಡು ಒಂದು ವಾಕ್ಯವನ್ನು ಹಾಕಿದ್ದಾರೆ, ಏನ್ ಗೊತ್ತಾ? ಮೊದಲನೇ ಪಿಕ್ಚರ್ ಅಲ್ಲಿ ಆ ಹೆಂಗಸು ಕಿರಿಸ್ತಾ ಇರೋದು ಏನಪ್ಪಾ ಅಂದ್ರೆ, ದೇವ್ರೇ ಯಾಕೆ ನನಗೆ ಇಷ್ಟು ದೊಡ್ಡ ಕಷ್ಟ ಅಂತ ಕಿರಿಸ್ತಾ ಇದೆಯಂತೆ. ಎರಡನೇ ಪಿಕ್ಚರ್ ಅಲ್ಲಿ ಆ ಹೆಂಗಸು ಏನ್ ಹೇಳ್ತಾ ಇದೆ ಅಂದ್ರೆ, ಕಷ್ಟವೇ, ನನ್ನ ಜೊತೆಗೆ ದೊಡ್ಡ ದೇವ್ರು ಇದಾರಂತ ಹೇಳ್ತಾ ಇದ್ದಂತೆ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅಷ್ಟೇ ಡಿಫ್ರೆಂಟ್. ಕಷ್ಟಗಳನ್ನ ನಾನು ಹೊತ್ಕೊಂಡು, ಕಷ್ಟಗಳನ್ನ ನನಗೋಸ್ಕರ ಎಲ್ಲ ದೇವ್ರು ನೋಡ್ಕೊಳ್ತಾರ ಅನ್ನೋದಕ್ಕೂ ಡಿಫ್ರೆಂಟ್ ಇರುತ್ತೆ ಕ್ರಿಸ್ತನ ಪ್ರೀತಿಯ ಸಹೋದರ ಅಲ್ವಾ? ಕಷ್ಟಗಳನ್ನ ನೋಡಿ ದೇವ್ರ ನನ್ನ ಜೊತೆಗಿದಾರೆ ಅಂದ್ರೆ ಬೆಟ್ಟದ ಮೇಲೆ ಕುತ್ಕೊಂತೀವಿ. ಕಷ್ಟಗಳನ್ನ ನೋಡಿ ದೇವ್ರೆ ಯಾಕೆ ಇಷ್ಟು ಕಷ್ಟ ಅಂದ್ರೆ ಬೆಟ್ಟಗಳ ಕೆಳಗಡೆ ಸಿಗ್ಲಾಕೊಳ್ತೀವಿ. ನಮ್ ಜೊತೆಗೆ ದೇವ್ರಿದ್ದಾರೆ ಅನ್ನೋ ವಿಷಯನ ದೇವ್ರ ಮಕ್ಕಳು ಮೈಂಡ್ ಇಟ್ಕೊಬೇಕು. ಈ ನಂಬಿಕೆ ನಮ್ಮಲ್ಲಿ ಬೆಳಿಲ್ಲ ಅಂತಾನೆ ಈ ಕಷ್ಟಗಳು ಬರೋದು. ಇಲ್ದಿದ್ರೆ ನಂಬಿಕೆ ಇದೆಯಾ ಇಲ್ವಾ ಅಂತ ಪ್ರೂವ್ ಮಾಡಕ್ಕಾಗಲ್ಲ. ಅದರಿಂದ ದೇವ್ರ ಮಕ್ಕಳು ಏನೇ ಬಂದ್ರು ನಮ್ಮನ್ನ ಎದುರಿಸಕ್ಕಾಗಲ್ಲ, ಅಂದ್ರೆ ಜಯಿಸಕ್ಕಾಗಲ್ಲ ಅಲ್ವಾ? ಇನ್ನು ಕೂಡ ಕೆಲವೊಂದು ಪಾಯಿಂಟ್ಸ್ ನ ದೇವರಿಗೆ ಚಿತ್ತವಾದ್ರೆ ಮುಂದಿನ ವಾರದಲ್ಲಿ ಏನ್ ಮಾಡೋಣ, ನಾವು ಸ್ಟಡಿ ಮಾಡೋಣ. ಸಮಯ ಸ್ವಲ್ಪ ಜಾಸ್ತಿ ಆಯ್ತು, ದಯವಿಟ್ಟು ಕ್ಷಮಿಸ್ಕೊಳ್ರಿ. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರ, ದೇವರು ನಿಮ್ಮನ್ನು ಪಾಠವನ್ನು ಆಶೀರ್ವದಿಸಲಿ. ಕೊನೆಗೆ ನಾವು ಇವತ್ತಿನ ರಾತ್ರಿ ಗೀತೆಯನ್ನು ಓದಿ ಪಾಠವನ್ನ ಮುಕ್ತಿ ಮಾಡೋಣ. ಓದ್ತೀರಾ ರಾತ್ರಿ ಗೀತೆಯನ್ನ ಯಾರಾದ್ರೂ? ಓದ್ಲಾ ಬ್ರದರ್? ಓದಿ ಸಿಸ್ಟರ್. ರಾತ್ರಿಯ ಗೀತೆಗಳು ಆಗಸ್ಟ್ 24. ಆತನ ಕೋಪವು ಕ್ಷಣ ಮಾತ್ರ, ಆತನ ಕಟಾಕ್ಷವು ಜೀವವೇ. ರಾತ್ರಿಯಲ್ಲಿ ದುಃಖವು ತಂಗಬಹುದಾದರೂ ಬೆಳಗ್ಗೆ ಆನಂದವು ಬರುವುದು. ಕೀರ್ತನೆಗಳು 30ನೇ ಅಧ್ಯಾಯ 5ನೇ ವಚನ. ಮುಂಜಾನೆಯ ಅದ್ಭುತ ದಿನದ ಈ ಜ್ಞಾನದ ದೃಷ್ಟಿಯಿಂದ ಆ ದಿನದ ರಾಜ್ಯವರ್ಗದವರಾಗಬೇಕೆಂದು ನಿರೀಕ್ಷಿಸುತ್ತಿರುವ ನಾವು ಈಗ ನಮ್ಮ ನಡವಳಿಕೆಯನ್ನು ಹೇಗೆ ಕಾದುಕೊಳ್ಳಬೇಕು, ನಾವು ಹೇಗೆ ಬದುಕಬೇಕು? ಆಹಾ, ಅಪೊಸ್ತಲನು ಹೇಳುವಂತೆ ನಾವು ಹಗಲಿನ ಮಕ್ಕಳಾಗಿದ್ದರೆ ಹಗಲಿನ ಮಕ್ಕಳಂತೆ ನಾವು ನಡೆದು ತೋರಿಸಬೇಕು. ನಾವು ದೇವರ ಪ್ರತಿನಿಧಿಗಳು ಮತ್ತು ರಾಯಭಾರಿಗಳಾಗಿದ್ದೇವೆ. ಬೇಗನೆ ಬರಲಿರುವ ದೇವರ ಬೆಳಕು, ಜ್ಞಾನ ಮತ್ತು ಮಹಿಮೆಯ ಬಗ್ಗೆ ನಾವು ಜನರಿಗೆ ತಿಳಿಸಬೇಕು. ನಂತರ ಅದು ಇಡೀ ಭೂಮಿಯನ್ನು ಆವರಿಸುವುದು. ಆಗ ಬರುವ ಮಹಿಮೆಯುಳ್ಳ ಪರಿಸ್ಥಿತಿಯು ಈಗಿರುವ ದುಸ್ಥಿತಿಗೆ ವಿರುದ್ಧವಾಗಿದೆ ಎಂದು ಅವರು ಅರಿತುಕೊಳ್ಳಲು ನಾವು ಸಹಾಯ ಮಾಡಬೇಕು. ಇದರಿಂದಾಗಿ ಬೆಳಕನ್ನು ಪ್ರೀತಿಸುವವರೆಲ್ಲರೂ ದೇವರ ವಾಕ್ಯವನ್ನು ಗಮನಿಸಿ ಆ ರಾಜ್ಯವರ್ಗದ ಸದಸ್ಯರಾಗಲು ಸಾಧ್ಯವಾಗುತ್ತದೆ. ನಾವು ಹಳೆಯ ಯುಗಕ್ಕೆ ಸೇರಿದವರಲ್ಲ, ಆದರೆ ಹೊಸ ಯುಗಕ್ಕೆ ಸೇರಿದವರು ಎಂದು ನಾವು ನೆನಪಿನಲ್ಲಿಟ್ಟುಕೊಳ್ಳೋಣ. ಆದ್ದರಿಂದ ನಮ್ಮ ಹೊಸ ನಾಗರಿಕತ್ವಕ್ಕೆ ಅನುಗುಣವಾಗಿ ನಾವು ಬದುಕಬೇಕು ಮತ್ತು ಬೆಳಕಿನ ಅಧಿಪತಿಯ ಕಡೆಗೆ ನಮ್ಮ ಜವಾಬ್ದಾರಿಗಳಿರಬೇಕು ಮತ್ತು ಕತ್ತಲೆಯ ಅಧಿಪತಿ, ಆತನ ಕ್ರಿಯೆ ಮತ್ತು ಆತನ ಮಾರ್ಗಗಳಿಗೆ ವಿರುದ್ಧವಾಗಿ ಬದುಕಬೇಕು. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆತನ ಕೋಪವು ಕ್ಷಣ ಮಾತ್ರ, ಆತನ ಕಟಾಕ್ಷವು ಜೀವವೇ. ರಾತ್ರಿಯಲ್ಲಿ ದುಃಖವು ತಂಗಬಹುದಾದರೂ ಬೆಳಿಗ್ಗೆ ಆನಂದ ಬರುವುದು. ದೇವರ ಮಕ್ಕಳು ಆತನ ಕೃಪೆಯನ್ನ, ಆತನ ಕಟಾಕ್ಷವನ್ನ ನೋಡೋಣ. ಆತನ ದೇವರು ಕೊಡುವಂತಹ ಒಂದು ಬೆಳಗಿನ ಹೊತ್ತನ್ನ ನಾವು ನೋಡೋಣ. ಅದು ಆನಂದವನ್ನ ಕೊಡುವಂತಾಗಿದೆ. ಹೌದು, ಈ ಒಂದು ಸಮಯದಲ್ಲಿ ನಮಗೆ ಕಷ್ಟಗಳಿರ್ಬಹುದು. ಅನೇಕ ಜನರು ದೇವ್ರ ಮಕ್ಕಳಿಗೆ ಕಷ್ಟಾನುಭವವನ್ನು ಹೊಂದ್ತಾ ಇದ್ರೆ, 1000-2000 ವರ್ಷಗಳ ಕಾಲ ಈ ದೇವರ ಕೋಪವನ್ನು ನೋಡ್ತಿರುವಂತ ಲೋಕ ಮುಂದೆ ಬರುವಂತಹ ದಿನಗಳಲ್ಲಿ ದೇವರ ಪ್ರೀತಿನ ನೋಡುತ್ತೆ. ನಾವು ಕೂಡ ಅದಕ್ಕೆ ಸಿದ್ಧರಾಗೋಣ. ಬೆಳಕಿನ ಮಕ್ಕಳಂತೆ ಅದರ ಕಡೆಗೆ ಬೆಳಕಿನ ಅಧಿಪತಿಗೆ ಅನುಗುಣವಾಗಿರುವಂತಹ ರೂಪ ಗುಣಗಳನ್ನ ಬೆಳೆಸ್ಕೊಳ್ಳಕ್ಕೆ ದೇವರು ನಮಗೆ ಸಹಾಯ ಮಾಡ್ಲಿ. ಇನ್ನು ಕೂಡ ಈ ಒಂದು ರಾತ್ರಿ ಗೀತನ ಮೆಡಿಟೇಟ್ ಮಾಡ್ರಿ, ದೇವ್ರು ನಿಮ್ಗೆ ಬಲಪಡಿಸ್ಲಿ. ಕೊನೆಯದಾಗಿ ಈ ಒಂದು ಕೂಟವನ್ನ ಪ್ರಾರ್ಥನೆ ಮಾಡಿ ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತಹ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಓಕೆ ಬ್ರದರ್, ಮಾಡೋಣ. ಎಲ್ಲರ ಕಣ್ಣುಗಳನ್ನು ಮುಚ್ಕೋಣ. ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮೆಲ್ಲರ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ. ದೇವರೇ, ನಿಮಗೆ ಸ್ತೋತ್ರ ಅಪ್ಪ. ಈ ದಿನಕ್ಕಾಗಿ ಸ್ತೋತ್ರ, ಈ ಸುಸಮಯಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ಇದುವರೆಗೆ ದೇವರೇ, ನಾವೆಲ್ಲರೂ ಈ ರೀತಿ ಕೊಟ್ಟಾಗಿ ಕೂಡಿ ಸ್ವಾಮಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸಲಿಕ್ಕೆ ಕರುಣಿಸಿರುವ ಈ ಕೃಪೆಯನ್ನು ನಾವು ನೆನೆಸಿ ಸ್ವಾಮಿ ನಿಮ್ಮ ಕೃತಜ್ಞತೆ ಉಳ್ಳವರಾಗಿರ್ತೇವೆ ದೇವರೇ.
ಕೊಟ್ಟಿರುವಂತ ಒಳ್ಳೆ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ವಾಕ್ಯಗಳನ್ನು ಹಂಚಿಕೊಂಡ ಸೋದರ ನೀವು ಆಶೀರ್ವದಿಸಿರಿ ಸ್ವಾಮಿ. ಅಷ್ಟು ಮಾತ್ರವಲ್ಲದ ದೇವರೇ, ತಮ್ಮ ವಾಕ್ಯಗಳು ಸ್ವಾಮಿ ಅನುದಿನವೂ ನಮ್ಮನ್ನ ಉಜ್ಜೀವಿಸಿ ದೇವರೇ, ನಿಮ್ಮ ಚಿತ್ತಕ್ಕನುಸಾರವಾಗಿ ನಮ್ಮನ್ನ ಕ್ರಿಸ್ತನ ಸ್ವಾರೂಪ್ಯದಲ್ಲಿಗೆ ಕೊಂಡೊಯ್ಯುವ ಮಟ್ಟ ಅದ್ಭುತ ಶಕ್ತಿಯುಳ್ಳ ನಿಮ್ಮ ವಾಕ್ಯಗಳಿಗಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಕೊಟ್ಟಂತ ಒಳ್ಳೆ ವಾಕ್ಯಗಳಿಗಾಗಿ ಸ್ತೋತ್ರ ಸ್ವಾಮಿ. ಕೇಳಿದ ಪ್ರತಿಯೊಬ್ಬರು ಸ್ವಾಮಿ ವಾಕ್ಯವನ್ನು ಕೈಗೊಂಡು ತನ್ನ ಸ್ವಾರೂಪ್ಯದಲ್ಲಿ ದೇವರ ಬೆಳಕಿನ ಮಕ್ಕಳಾಗಿ ಸ್ವಾಮಿ ರಾತ್ರಿಯ ಸ್ವಭಾವಗಳನ್ನ ತೊರೆದು ಸ್ವಾಮಿ ಎಲ್ಲ ಓಟಗಳನ್ನು ಓಡಿ ಮುಗಿಸ್ಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ಕೊಟ್ಟು ನಡೆಸಿರೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಇದುವರೆಗೂ ಬೇಡಿದ್ರೆ ಎಲ್ಲಾ ವಿಷಯಗಳನ್ನ ನಮ್ಮ ರಕ್ಷಕನು ಒಡೆಯನೂ ಆದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮಸ್ಕಾರ. ಥ್ಯಾಂಕ್ ಯು ರಿಚರ್ಡ್ ಬ್ರದರ್. ಥ್ಯಾಂಕ್ ಯು ಬ್ರದರ್. ಎಲ್ಲ ಬ್ರದರ್ಸ್ ನಮಸ್ತೆ. ನಮಸ್ತೆ ಸಿಸ್ಟರ್. ಎಲ್ಲ ಬ್ರದರ್ಸ್ ಸಿಸ್ಟರ್ ಎಲ್ಲರಿಗೂ ನಮಸ್ತೆ. ಬಾಯ್ 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 ಬಾಯ್. ಗುಡ್ ನೈಟ್.